ಸಂಸದೆ ಸುಮಲತಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಮಂಡ್ಯದಿಂದ ಸಭೆಗೆ ಆಗಮಿಸಿದಂತ ಬೆಂಬಲಿಗರು 4 ಬಸ್ಗಳಲ್ಲಿ ಈಗ ಸುಮಲತಾ ಅಂಬರೀಶ್ ಹಾಗೇನೆ ಅಂಬರೀಶ್ ಅವರನ್ನ ಹಿಂದಿನಿಂದಲೂ ಕೂಡ ಫಾಲೋ ಮಾಡ್ಕೊಂಡು ಬರ್ತಿದ್ದಂತವರು ಬೆಂಬಲಿಸ್ತಾ ಬರ್ತಿದ್ದಂತವರು ಅವರೀಗ 4 ಬಸ್ಗಳಲ್ಲಿ ಈಗ ಆಗಮಿಸಿದ್ದಾರೆ। 4 ಬಸ್ಗಳಲ್ಲಿ ಈಗ ಸುಮಲತಾ ಅವರ ನಿವಾಸದ ಬಳಿ ಆಗಮಿಸಿರೋದು। ಬೆಂಗಳೂರಿನ ಜೆಪಿ ನಗರದ ನಿವಾಸದಲ್ಲಿ ಇವತ್ತು ಬಹಳ ನಿರ್ಣಾಯಕವಾದಂತ ಡಿಸೈಸಿವ್ ಸಭೆ ಇವತ್ತು, ಯಾಕಂದ್ರೆ ಏನು ಮುಂದಿನ ಹೆಜ್ಜೆ ಅನ್ನೋದ್ರ ಬಗ್ಗೆ ಇವತ್ತು ಅನೌನ್ಸ್ಮೆಂಟ್ ಆಗುವ ನಿರೀಕ್ಷೆ ಇದೆ। ತೀವ್ರ ಕುತೂಹಲ ಕೆರಳಿಸಿರುವಂತಹ ಸುಮಲತಾ ಅವರ ನಡೆ ನೆನ್ನೆಷ್ಟೇ ಬಿಜೆಪಿಗೆ ಸೇರುವಂತೆ ವಿಜೇಂದ್ರ ಅವರು ಬಂದು ಅಲ್ಲಿ ಮನವಿ ಮಾಡ್ಕೊಂಡಿದ್ರು। ಸೊ ಈಗ ನೀವು ನೋಡ್ಬೋದು ಅಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಫೋಟೋನ ಹಿಡ್ಕೊಂಡು ಬರ್ತಿರುವಂತಹ ಬೆಂಬಲಿಗರು ಜೆಡಿಎಸ್ ಬೆಂಬಲಿಸುವಂತೆ ನಿನ್ನೆ ವಿಜೇಂದ್ರ ಮನವಿ ಮಾಡಿದ್ರು, ಅಂದ್ರೆ NDA ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಿ ಅಂತ। ಆದರೆ ಬಿಜೆಪಿ ಸೇರ್ಪಡೆ ಬಗ್ಗೆ ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿಲ್ಲ। ಇವತ್ತು ಬೆಂಬಲಿಗರ ಸಭೆಯ ನಂತರ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ। ಇದು ಜೆಪಿ ನಗರದ ಸುಮಲತಾ ನಿವಾಸದ ಬಳಿಯ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ। 4 ಬಸ್ಗಳಲ್ಲಿ ಮಂಡ್ಯದಿಂದ ಕಾರ್ಯಕರ್ತರು, ಸ್ಥಳೀಯ ನಾಯಕರು, ಜೊತೆಗೆ ಸುಮಲತಾ ಅವರಿಗೆ ಬಹಳ ವಿಶ್ವಾಸ ಇರುವಂಥ ವ್ಯಕ್ತಿಗಳು ಅಲ್ಲಿಗೆ ಆಗಮಿಸಿದ್ದಾರೆ। ತೀವ್ರ ಕುತೂಹಲ ಮೂಡಿಸಿದೆ, ಸುಮಲತಾ ಅವ್ರು ಏನು ಮಾಡ್ತಾರೆ, ಪಕ್ಷೇತರರಾಗಿ ಏನಾದರೂ ನಿಲ್ಬೋದಾ, ಇಲ್ಲದೆ ಹೋದರೆ ಬಿಜೆಪಿ JDSನ NDA ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರೇನು ಸ್ಪರ್ಧೆ ಮಾಡ್ತಾರೆ, ಸೊ ಅವರಿಗೆ ಸಪೋರ್ಟ್ ಮಾಡ್ಬೋದು। ಯಾಕಂದರೆ ಹಿಂದೆ ಸ್ವಾಭಿಮಾನ ಅನ್ನೋ ಒಂದು ಪದ ಭಾಳಷ್ಟು ಮಟ್ಟಿಗೆ ಅವರ ಕೈ ಹಿಡಿದಿತ್ತು, ಆದರೆ ಈಗ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಿದರೆ ಆ ಸ್ವಾಭಿಮಾನದ ಪ್ರಶ್ನೆ ಏನು ಅನ್ನೋದು ಕೂಡ ಸಹಜವಾಗಿ ಬರುತ್ತೆ। ಇದೀಗ ಸುಮಲತಾ ಅವರ ನಿವಾಸದ ಬಳಿಯಿಂದ ಕಿರಣ್ ಹನ್ಯಡ್ಕ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ। ಕಿರಣ್, ಈಗ ನಾವು ಗಮನಿಸ್ತಾ ಇದ್ದೀವಿ ಮಂಡ್ಯದಿಂದ ಬೆಂಬಲಿಗರ ತಂಡಗಳೇ ಬರ್ತಾ ಇದೆ ಈಗ, ಸೊ ಸುಮಾರು ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ, ಏನು ವ್ಯವಸ್ಥೆ ಅವರಿಗೆ ಮಾಡಲಾಗಿದೆ, ಸದ್ಯದ ಅಪ್ಡೇಟ್ ಏನು ಈ ಕ್ಷಣಕ್ಕೆ ಈ ಮೀಟಿಂಗ್ ಬಗ್ಗೆ ಕಿರಣ್? ಅವಿನಾಶ್, ಸುಮಾರು 500ಕ್ಕಿಂತ ಹೆಚ್ಚು ಸುಮಲತಾ ಬೆಂಬಲಿಗರು ಮಂಡ್ಯದ ವಿವಿಧ ತಾಲೂಕುಗಳಿಂದ ಬೆಂಗಳೂರಿಗೆ ಬಂದಿದ್ದಾರೆ। ಜೆಪಿ ನಗರದಲ್ಲಿರುವಂತಹ ಸುಮಲತಾ ಅವರ ನಿವಾಸದ ಮುಂದೆ ಈಗ ಸುಮಲತಾ ಬೆಂಬಲಿಗರು ಜಮಾಯಿಸಿದ್ದಾರೆ। ನಾವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಸುಮಲತಾ ಬೆಂಬಲಿಗರು ಜಮಾಯಿಸಿರುವಂತಹ ದೃಶ್ಯಗಳು। ಸುಮಾರು 500ಕ್ಕೂ ಹೆಚ್ಚು ಬೆಂಬಲಿಗರು ಈಗಾಗಲೇ ಇಲ್ಲಿ ಸೇರಿದ್ದಾರೆ। ಇದು ಮನೆಯ ಹೊರಭಾಗದಲ್ಲಿ, ಜೆಪಿ ನಗರದಲ್ಲಿರುವಂತಹ ಸುಮಲತಾ ಅವರ ಮನೆಯ ಹೊರಭಾಗದಲ್ಲಿ ಸೇರಿರುವಂತಹ ಜನರು ಮಂಡ್ಯದ ವಿವಿಧ ತಾಲೂಕುಗಳಿಂದ ಬಂದಿದ್ದಾರೆ। ಇಲ್ಲಿ ಸುಮಲತಾ ಅವರ ಇವತ್ತಿನ ಸಭೆಗೆ ಇವರೆಲ್ಲರೂ ಕೂಡ ಬಂದಿರುವಂಥದ್ದು। ಅಂಬರೀಶ್ ಅವರ ಭಾವಚಿತ್ರಗಳನ್ನ ಹಿಡಿದುಕೊಂಡು ಸಭೆಗೆ ಹಾಜರಾಗೋದಕ್ಕೆ ಬಹುತೇಕ ಬೆಂಬಲಿಗರು ಬಂದಿದ್ದಾರೆ। ಇಷ್ಟು ಜನ ಮನೆಯ ಹೊರಭಾಗದಲ್ಲಿ ನೆರೆದಿದ್ದಾರೆ, ಇನ್ನು ಮನೆಯ ಒಳಭಾಗದಲ್ಲಿ, ಮನೆಯ ಕಾಂಪೌಂಡ್ನ ಒಳಭಾಗದಲ್ಲೂ ಕೂಡ ಇಷ್ಟೇ ಪ್ರಮಾಣದಲ್ಲಿ, ಹೊರಭಾಗದಲ್ಲಿ ಎಷ್ಟು ಜನರಿದ್ರು ಅಷ್ಟೇ ಜನರು ಕೂಡ ಒಳಭಾಗದಲ್ಲೂ ಇದ್ದಾರೆ। ಸುಮಾರು 1,000ಕ್ಕೂ ದಷ್ಟು ಬೆಂಬಲಿಗರು ಈಗಾಗಲೇ ಸದ್ಯಕ್ಕೆ ಈಗ ಇಲ್ಲಿ ಬಂದಿದ್ದಾರೆ। 2:30ಕ್ಕೆ ಸಭೆ ಆರಂಭ ಆಗಬೇಕಾಗಿತ್ತು, ಇನ್ನು ಕೆಲವೇ ಹೊತ್ತಿನಲ್ಲಿ ಸಭೆ ಆರಂಭ ಆಗುತ್ತೆ। ಬಹುತೇಕ ಈ ಬೆಂಬಲಿಗರನ್ನ ಉದ್ದೇಶಿಸಿ ಸುಮಲತಾ ಅವರು ಬಹಿರಂಗವಾದಂತಹ ಭಾಷಣವನ್ನ ಮಾಡುವಂತಹ ಸಾಧ್ಯತೆಗಳಿವೆ। ಅಂದ್ರೆ ರಸ್ತೆಯಲ್ಲಿ ಈಗ ನಿಂತಿರುವಂತಹ ಬೆಂಬಲಿಗರಿದ್ದಾರೆ, ಇವರನ್ನ ಉದ್ದೇಶಿಸಿ ಮನೆಯಿಂದ ಹೊರಗೆ ಬಂದು ಸುಮಲತಾ ಭಾಷಣವನ್ನ ಮಾಡ್ತಾರೆ, ಅವರ ಅಭಿಪ್ರಾಯವನ್ನ ಕೇಳ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ। ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದಿರುವಂತಹ ಕಾರಣಕ್ಕಾಗಿ ಮನೆಯ ಒಳಭಾಗದಲ್ಲಿ ಅಷ್ಟು ಜನರಿಗೆ ಸಾಕಷ್ಟು ಸ್ಥಳಾವಕಾಶ ಇಲ್ಲದೇ ಇರುವಂತಹ ಹಿನ್ನೆಲೆಯಲ್ಲಿ ಮನೆಯ ಹೊರಭಾಗದಲ್ಲಿರುವಂತಹ ಜನರನ್ನು ಉದ್ದೇಶಿಸಿ ಸುಮಲತಾ ಭಾಷಣವನ್ನ ಮಾಡ್ತಾರೆ, ಅವರ ಅಭಿಪ್ರಾಯವನ್ನ ಕೇಳ್ತಾರೆ ಅನ್ನುವಂತಹ ಮಾಹಿತಿ ಇದೆ। ಇನ್ನೇನು ಒಂದು 10 ನಿಮಿಷ ಅಥವಾ 15 ನಿಮಿಷಗಳ ಅಂತರದಲ್ಲಿ ಈ ಸುಮಲತಾ ಬಂದು ಜನರನ್ನು ಉದ್ದೇಶಿಸಿ, ಬೆಂಬಲಿಗರನ್ನು ಉದ್ದೇಶಿಸಿ ಭಾಷಣ ಮಾಡುವಂತಹ ಸಾಧ್ಯತೆ ಇದೆ। ಅಲ್ಲೇ ಅವರ ಅಭಿಪ್ರಾಯವನ್ನು ಕೂಡ ಸುಮಲತಾ ಕೇಳ್ತಾರೆ ಅನ್ನುವಂಥದ್ದು ಕೂಡ ಇದೆ। ಹಾಗಾಗಿ ಎಲ್ಲಾ ರೀತಿಯಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ। ಮಂಡ್ಯದಿಂದ ಸುಮಾರು 5ಕ್ಕೂ ಹೆಚ್ಚು ಬಸ್ಗಳಲ್ಲಿ ಈಗಾಗಲೇ ಬೆಂಬಲಿಗರು ಬಂದಿದ್ದಾರೆ, ಇನ್ನು ಕೆಲವರು ಬರುವವರು ಇದ್ದಾರೆ ಅನ್ನುವಂಥ ಒಂದು ವಿಚಾರವೂ ಕೂಡ ಇದೆ। ಹಾಗಾಗಿ ಸುಮಾರು 1,000ಕ್ಕೂ ಹೆಚ್ಚು ಬೆಂಬಲಿಗರು ಈಗಾಗಲೇ ಬಂದಿರುವಂಥದ್ದು, ಅವರನ್ನು ಉದ್ದೇಶಿಸಿ ಸುಮಲತಾ ಭಾಷಣವನ್ನ ಮಾಡ್ತಾರೆ। ರಸ್ತೆಯಲ್ಲಿ ಈ ಒಂದು ಬಹಿರಂಗ ಸಭೆ ನಡೀತೆ, ಯಾಕಂದ್ರೆ ಯಾವುದೇ ರೀತಿಯ ಆಸನದ ವ್ಯವಸ್ಥೆ ಇಲ್ಲ, ಹೊರಭಾಗದಲ್ಲಿ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಆಸನದ ವ್ಯವಸ್ಥೆ ಇಲ್ಲ, ಬಹುತೇಕ ಅವರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡುವುದಷ್ಟೇ ಈಗ ಬಾಕಿ ಇರುವಂಥದ್ದು। ಹಾಗಾಗಿ ಸುಮಾರು 15 ನಿಮಿಷಗಳ ಅಂತರದಲ್ಲಿ ಸುಮಲತಾ ಇವರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ। ಹಾಗಾಗಿ ಬೆಂಬಲಿಗರು ಕೂಡ ಸುಮಲತಾ ಅವರ ಈ ಒಂದು ಭಾಷಣಕ್ಕಾಗಿ ಅವರ ಒಂದು ಸಭೆ ಆರಂಭ ಆಗೋದಕ್ಕೆ ಕಾಯ್ತಾ ಇದ್ದಾರೆ। ಇನ್ನು ಪ್ರಮುಖವಾದಂತಹ ವಿಚಾರ ಏನಂದ್ರೆ ಅವಿನಾಶ್, ಇಲ್ಲಿ ಶ್ರೀರಂಗಪಟ್ಟಣದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಸುಮಲತಾ ಅವರ ಆಪ್ತ ಎಂಡವಾಳ ಸಚ್ಚಿದಾನಂದ ಅವರು ಕೂಡ ಈ ಸಭೆಗೆ ಬರೋದಿಲ್ಲ ಅನ್ನುವಂತಹ ಒಂದು ಮಾಹಿತಿ ಇದೆ, ಮತ್ತು ಮಾಜಿ ಸಚಿವ KC ನಾರಾಯಣಗೌಡ ಕೂಡ ಈ ಸಭೆಗೆ ಬರೋದಿಲ್ಲ ಅನ್ನುವಂಥ ಒಂದು ಮಾಹಿತಿ ಇದೆ। ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಅನ್ನ ಸುಮಲತಾ ಅವರಿಗೆ ಕೊಡಬೇಕನ್ನುವಂಥ ಒಂದು ಪ್ರಬಲವಾದಂತಹ ಬ್ಯಾಟಿಂಗ್ ಅನ್ನು ಸುಮಲತಾ ಪರ ನಾರಾಯಣಗೌಡ ಮಾಡಿದ್ರು, ಆದರೆ ಅವರು ಇವತ್ತಿನ ಸಭೆಗೆ ಬರೋದಿಲ್ಲ, ಸಚ್ಚಿದಾನಂದರು ಕೂಡ ಬರೋದಿಲ್ಲ, ಕೇವಲ ಬೆಂಬಲಿಗರು ಜನರು ಮಾತ್ರ ಬಂದಿದ್ದಾರೆ। ಹಾಗಾಗಿ ಒಂದು 15 ನಿಮಿಷಗಳ ಅಂತರದಲ್ಲಿ ಸಭೆ ಆರಂಭ ಆಗುತ್ತೆ। ಇವತ್ತಿನ ಸಭೆಯಲ್ಲಿ ಅಭಿಪ್ರಾಯವನ್ನ ಪಡೆದುಕೊಂಡು ನಂತರ ಮಂಡ್ಯಕ್ಕೆ ಹೋಗಿ, ಬಹುತೇಕ ಬುಧವಾರ ಮಂಡ್ಯದಲ್ಲಿ ಸುಮಲತಾ ಮತ್ತೊಂದು ಸಭೆಯನ್ನು ಮಾಡಬಹುದು ಅನ್ನುವಂಥ ಒಂದು ಮಾಹಿತಿ ಇದೆ। ಇವತ್ತಿನ ಸಭೆಯಲ್ಲಿ ಮಾಹಿತಿಯನ್ನು ಪಡೆದು ಬೆಂಬಲಿಗರ ಅಭಿಪ್ರಾಯವನ್ನು
ಪಡೆದು ಮಂಡ್ಯದಲ್ಲಿ ಬುಧವಾರ ಹೋಗಿ ಸುಮಲತಾ ತಮ್ಮ ನಿಲುವನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಬಿಜೆಪಿಗೆ ಬೆಂಬಲ ಘೋಷಣೆ ಮಾಡುವಂಥದ್ದು ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥದ್ದು ಅನ್ನುವಂಥ ವಿಚಾರದ ಬಗ್ಗೆ ಇನ್ನೂ ಕೂಡ ಅವರು ಸ್ಪಷ್ಟ ಮಾಡಿಲ್ಲ. ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಬಹುತೇಕ ಬಿಜೆಪಿ ಜೆಡಿಎಸ್ NDA ಅಭ್ಯರ್ಥಿಗೆ ಬೆಂಬಲವನ್ನು ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ. ಅವಿನಾಶ್, ಕಿರಣ್, ಈಗ ಬೆಂಬಲಿಗರ ಒಂದು ಥಾಟ್ ಏನಿದೆ ಅಂತ ಅಂದ್ರೆ ಅವರು ತಟಸ್ಥವಾಗಿರ್ಬೇಕಾ ಅಥವಾ ಸಪೋರ್ಟ್ ಮಾಡ್ಬೇಕು ಅಂತ ಅಲ್ಲಿ ಬಂದಿರುವಂತ ಬೆಂಬಲಿಗರನ್ನ ಮಾತಾಡಿಸ್ಬೋದಾ? ಅವ್ರ ಅಭಿಪ್ರಾಯ ಏನಿದೆ, ಏನ್ ಮಾಡ್ಬೇಕಂತೆ ಸುಮಲತಾ ಅವ್ರ ಮುಂದೆ ಅಂತ? ಅವಿನಾಶ್, ಬಂದಿರುವಂತಹ ಬೆಂಬಲಿಗರೆಲ್ಲರೂ ಕೂಡ ಹೇಳೋದು ಸುಮಲತಾ ಅವರೇ ಸ್ಪರ್ಧೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಪೂರ್ಣ ಪ್ರಮಾಣದಲ್ಲಿ ಸುಮಲತಾ ಅವರಿಗೆ ಈಗ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇಲ್ಲ. JDS ಈಗಾಗಲೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರುವಂತಹ ಕಾರಣಕ್ಕಾಗಿ ಸುಮಲತಾ ಅವರಿಗೆ ಮುಂದಿನ ದಾರಿ ಏನು ಅನ್ನುವಂಥ ವಿಚಾರದ ಬಗ್ಗೆ ಬೆಂಬಲಿಗರ ಬಳಿ ಕೂಡ ಪೂರ್ಣವಾದಂತಹ ಮಾಹಿತಿ ಇಲ್ಲ. ಆದ್ರೆ ಅವರು ಹೇಳ್ತಿರುವಂಥದ್ದು ಸುಮಲತಾ ಮತ್ತೆ ಮಂಡ್ಯದಲ್ಲೇ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು. ಆದ್ರೆ ಬೆಂಬಲಿಗರು ಹೇಳೋ ಪ್ರಕಾರವಾಗಿ ಸುಮಲತಾ ಅವರಿಗೆ ಸ್ಪರ್ಧೆ ಮಾಡೋದಕ್ಕೆ ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡುವಂತ ಅವಕಾಶ ಇಲ್ಲ. ಕಾಂಗ್ರೆಸ್ನಿಂದಲೂ ಅವಕಾಶ ಇಲ್ಲ, JDS BJP ಮೈತ್ರಿಯಿಂದಲೂ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗಾದ್ರೆ ಅವರ ಮುಂದಿರುವಂತಹ ಅವಕಾಶ ಏನಂದ್ರೆ ಪಕ್ಷೇತರವಾಗಿ ಮಾತ್ರ ಸ್ಪರ್ಧೆ ಮಾಡುವಂತ ಅವಕಾಶ ಇರುವಂತದ್ದು. ಆದ್ರೆ ಸುಮಲತಾ ಅವರಿಗೆ ಪಕ್ಷೇತರ ಸ್ಪರ್ಧೆ ಮಾಡುವಂತ ಮನಸ್ಸಿಲ್ಲ. ಯಾಕಂದ್ರೆ 2019ರ ಸಂದರ್ಭಕ್ಕೂ ಈಗಿನ ಸಂದರ್ಭಕ್ಕೂ ತುಂಬಾ ದೊಡ್ಡದಾದಂತಹ ವ್ಯತ್ಯಾಸ ಇದೆ. ಹಾಗಾಗಿ ಸುಮಲತಾ ಪಕ್ಷೇತರ ಸ್ಪರ್ಧೆ ಮಾಡುವಂತ ವಿಚಾರದಿಂದ ಬಹಳ ದೂರವೇ ಇದ್ದಾರೆ. ಅವರ ಮುಂದೆ ಇರುವಂತಹ ಸುಲಭದ ಮಾರ್ಗ ಅಂದ್ರೆ ಬಿಜೆಪಿ JDS ಮೈತ್ರಿಗೆ ಬೆಂಬಲವನ್ನ ಘೋಷಣೆ ಮಾಡುವಂತದ್ದು. ಬಹುತೇಕ ಸುಮಲತಾ ಕೂಡ ಅದೇ ಹಾದಿಯಲ್ಲೇ ಯೋಚನೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಅವರ ಆಪ್ತ ಬಳಗದಿಂದ ಸಿಗ್ತಾ ಇದೆ. ಆದ್ರೆ ಬೆಂಬಲಿಗರು ಹೇಳ್ತಾ ಇರುವಂತದ್ದು ಸುಮಲತಾ ಮತ್ತೆ ಸ್ಪರ್ಧೆ ಮಾಡಲಿ, ಮಂಡ್ಯವನ್ನ ಬಿಟ್ಟುಕೊಡೋದು ಬೇಡ ಅನ್ನುವಂಥದ್ದು. ಇವತ್ತಿನ ಒಂದು ಅಭಿಪ್ರಾಯವನ್ನು ಕೇಳುವಂತ ಸಂದರ್ಭದಲ್ಲಿ ಕೂಡ ಸುಮಲತಾ ಅವರಿಗೆ ಬೆಂಬಲಿಗರು ನೀವು ಮತ್ತೆ ಸ್ಪರ್ಧೆ ಮಾಡಿ ಅನ್ನುವಂಥ ಒತ್ತಾಯವನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಆ ಅಭಿಪ್ರಾಯವನ್ನು ಕೂಡ ಒತ್ತಾಯವನ್ನ ಮಾಡಿದ್ರೆ ಸುಮಲತಾ ಆಲಿಸ್ತಾರೆ. ಆನಂತರವಾಗಿ ಬಹುತೇಕ ಬುಧವಾರ ಮಂಡ್ಯದಲ್ಲಿ ನಡೆಯುವಂತಹ ಸಭೆಯಲ್ಲಿ ಅವರು ತಮ್ಮ ನಿಲುವನ್ನ ಘೋಷಣೆಯನ್ನ ಸುಮಲತಾ ಮಾಡುವರಿದ್ದಾರೆ. ಬಹುತೇಕ ಬಿಜೆಪಿ JDS ಮೈತ್ರಿಗೆ ಅವರು ತಮ್ಮ ಬೆಂಬಲವನ್ನು ಘೋಷಣೆ ಮಾಡುವಂತ ಮುಂದುವರಿಸುವಂತ ಘೋಷಣೆಯನ್ನೇ ಬಹುತೇಕ ಮಾಡಬಹುದು. ಹಾಗೆ ಸಂಪರ್ಕದಲ್ಲಿದೆ ಇನ್ನೊಂದಷ್ಟು ಅಪ್ಡೇಟ್ ಅನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀಡ್ತಾ ಹೋಗೋಣ. ಇದು JP ನಗರ ನಿವಾಸದಿಂದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಅಂಬರೀಶ್ ಫೋಟೋ ಹಿಡಿದುಕೊಂಡು ಬಂದಿರುವಂತಹ ಬೆಂಬಲಿಗರು ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಫೋಟೋವನ್ನು ಹಿಡಿದು ಈಗ ಸುಮಲತಾ ಅವರ ಮನೆಗೆ ಬೆಂಬಲಿಗರು ಆಗಮಿಸಿ ಜೈಕಾರ ಹಾಕ್ತಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಬೆಂಬಲಿಗರು ಈಗ ಮಂಡ್ಯದಿಂದ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ಸುಮಲತಾ ಅವರ ಮನೆಯ ಮುಂದೆ ನೀವೀಗ ನೋಡ್ತಿರೋ ಹಾಗೆ ದಿವಂಗತ ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಫೋಟೋವನ್ನು ಹಿಡಿದು ಜೈಕಾರ ಹಾಕ್ತಾ ಈಗ ಬೆಂಬಲಿಗರು ಆಗಮಿಸಿದ್ದಾರೆ. ಸುಮಲತಾ ಅವರ ಮನೆಯ ಮುಂದಿನ ರಸ್ತೆ ಏನಿದೆ ಅಲ್ಲೇನೆ ಈ ಸಭೆ ನಡೆಯುತ್ತೆ. ಸಭೆ ಆದ ನಂತರ ಅವರ ನಿರ್ಧಾರವನ್ನು ಕೂಡ ಅವರು ತಿಳಿಸುವಂಥದ್ದು ಇರುತ್ತೆ. ಅಲ್ಲಿ ಅಂಬರೀಶ್ ಅವರ ಫೋಟೋವನ್ನು ಹಿಡಿದುಕೊಂಡು ಬೆಂಬಲಿಗರು ಆಗಮಿಸ್ತಿದ್ದಾರೆ. ಸುಮಲತಾ ಅವರ ಮನೆಯ ಮುಂಭಾಗದ ದೃಶ್ಯಗಳನ್ನು, ರಸ್ತೆಯ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. JP ನಗರದ ಸುಮಲತಾ ಅವರ ನಿವಾಸ ಇದು. ಮಂಡ್ಯದಿಂದ ಇವತ್ತು ಬೆಂಬಲಿಗರನ್ನ ಕರೆಯಲಾಗಿತ್ತು, ಸ್ಥಳೀಯ ನಾಯಕರನ್ನು ಕೂಡ ಕರೆದಿದ್ದಾರೆ. ಇವತ್ತಿನ ಮೀಟಿಂಗ್ನ ನಂತರ, ಈ ಸಭೆಯ ನಂತರ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಈಗ ಕಾದು ನೋಡಬೇಕಾಗಿದೆ. ಯಾಕಂದರೆ BJPಯ ಟಿಕೆಟ್ ಪಡಿಬೇಕು ಅನ್ನೋ ಒಂದು ಆಕಾಂಕ್ಷೆ ಅವರಿಗಿತ್ತು, ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅಂತ. ಆದರೆ NDA ಮೈತ್ರಿಯ ಕಾರಣ ಆ ಟಿಕೆಟ್ ಕೈತಪ್ಪಿತು. ಅದಾದ ನಂತರ ಈಗ NDA ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕಾ, ಇಂಡಿಪೆಂಡೆಂಟ್ ಆಗಿ ನಿಂತರೆ ಸಾಧ್ಯ ಆಗುತ್ತಾ, ಜನ ಬೆಂಬಲ ಹೇಗಿದೆ, ಇನ್ನು ಸಾಮಾನ್ಯ ಅಲ್ಲಿನ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಏನು ಹೇಳ್ತಾರೆ, ಇದೆಲ್ಲದರ ಬಗ್ಗೆ ಕೂಡ ಇವತ್ತು ಕೂಲಂಕುಷವಾಗಿ ಮೀಟಿಂಗ್ ನಡೆಸಿ ನಂತರ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಬಹುದು ಅಂತ. BJP ಸೇರ್ಪಡೆ ಆಗೋ ಬಗ್ಗೆ ಕೂಡ ನಿನ್ನೆ ವಿಜೇಂದ್ರ ಅವರು ಬಂದು ಮಾತುಕತೆ ನಡೆಸಿದರು. NDA ಅಭ್ಯರ್ಥಿಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಕೂಡ ಹೇಳಿದರು. ಆದರೆ ಯಾವುದಕ್ಕೂ ಕೂಡ ಒಂದು ಕ್ಲಿಯರ್ ಉತ್ತರವನ್ನು ಸುಮಲತಾ ಅವರು ಇದುವರೆಗೆ ಒಂದು ಕ್ಲಾರಿಫೈ ಮಾಡಿಲ್ಲ, ಆ ಬಗ್ಗೆ ತಮ್ಮ ನಿಲುವನ್ನು ಹೇಳಿಲ್ಲ. ಆ ಕಾರಣಕ್ಕೆ ಇವತ್ತಿನ ಮೀಟಿಂಗ್ ಭಾಳ ಮುಖ್ಯ ಆಗುತ್ತೆ. ಈ ಮೀಟಿಂಗ್ನ ನಂತರ ಸುಮಲತಾ ಅವರ ಮುಂದಿನ ನಡೆಯ ಬಗ್ಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ಇನ್ನೊಂದು ಕಡೆ ಇಂಡುವಾಳು ಸಚ್ಚಿದಾನಂದ ಇವತ್ತಿನ ಸಭೆಯಲ್ಲಿ ಬರೋದಿಲ್ಲ, ಅವರು ಗೈರಾಗಿದ್ದಾರೆ ಅನ್ನೋದ್ರ ಬಗ್ಗೆ, ಗೈರಾಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಕಿರಣ್ ಮಾಹಿತಿ ನೀಡ್ತಾ ಇದ್ರು ಅಲ್ಲಿಂದ, ಸುಮಲತಾ ಅವರ ನಿವಾಸದ ಬಳಿಯಿಂದ. ಕಿರಣ್, ಈಗ ಒಂದು ವೇಳೆ ಈಗ BJP ಸೇರ್ಪಡೆ ಆಗೋದು ಅಂತ ಆದರೆ, ನಿರ್ಧಾರವನ್ನು ಪ್ರಕಟ ಮಾಡಿದರೆ ಮುಂದೆ ಏನು ಅಂತ ಅಂದರೆ ರಾಜ್ಯ ರಾಜಕೀಯದಲ್ಲಿ ಸುಮಲತಾ ಅವ್ರನ್ನ ನೋಡ್ಬೋದಾ? ಜೊತೆಗೆ HD ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಆಗಿ ಪ್ರಚಾರದಲ್ಲಿ ಕೂಡ ಕಾಣುವಂಥ ಒಂದು ಸಾಧ್ಯತೆಗಳಿದೆಯಾ, ಹೇಗೆ ಅಂತ? ಅವಿನಾಶ್,
ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಕೊಡಬೇಕು ಅನ್ನುವಂತ ಮನವಿಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನಿನ್ನೆ ಭೇಟಿಯಾದಂತಹ ಸಂದರ್ಭದಲ್ಲಿ ಸುಮಲತಾ ಅವರಿಗೆ ಮನವಿಯನ್ನು ಮಾಡಿದ್ದಾರೆ. ಆದರೆ ಆ ಸಂದರ್ಭಕ್ಕೆ ಸುಮಲತಾ ಕುಮಾರಸ್ವಾಮಿ ಅವರನ್ನೇ ಬೆಂಬಲ ಕೊಡುವಂತ ವಿಚಾರದಲ್ಲಿ ಸ್ಪಷ್ಟವಾದಂತಹ ನಿಲುವುಗಳಲ್ಲಿ ವಿಜೇಂದ್ರ ಜೊತೆ ಯಾವುದೇ ಮಾತನ್ನು ಹೇಳಿಲ್ಲ. ಅವರು ನಿನ್ನೆ ಹೇಳಿರುವಂತದ್ದೇನೆಂದ್ರೆ ನನ್ನ ಬೆಂಬಲಿಗರ ಅಭಿಪ್ರಾಯವನ್ನ ನಾನು ಕೇಳಬೇಕು ಅನ್ನುವಂತಹ ಮಾತನ್ನ ವಿಜೇಂದ್ರ ಅವರಿಗೆ ಹೇಳಿದ್ದಾರೆ. ಹಾಗಾಗಿ ವಿಜೇಂದ್ರ ಕೂಡ ನಿಮ್ಮ ಬೆಂಬಲಿಗರ ಅಭಿಪ್ರಾಯವನ್ನ ಪಡೆದ ನಂತರ ನಿಮ್ಮ ನಿಲುವನ್ನ ತೆಗೆದುಕೊಳ್ಳಿ ಎನ್ನುವಂತಹ ಸಲಹೆಯನ್ನು ಕೂಡ ವಿಜೇಂದ್ರ ಕೊಟ್ಟಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಕೊಡುವಂತ ವಿಚಾರವಾಗಿ ಅವರ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡುವಂತಹ ತೀರ್ಮಾನವನ್ನು ಇನ್ನೂ ಕೂಡ ಸುಮಲತಾ ತೆಗೆದುಕೊಂಡಿಲ್ಲ. ಆದರೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ನಡೆಯಿತು. ಆ ಸಭೆಯಲ್ಲಿ ಬಿಜೆಪಿಯ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಸಿಂಗ್ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಏನಂದ್ರೆ ಸುಮಲತಾ ನೇತೃತ್ವದಲ್ಲೇ ಬಿಜೆಪಿ ಕಾರ್ಯಕರ್ತರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಹೋರಾಟವನ್ನ ಮಾಡ್ತಾರೆ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ದಾರೆ. ಹಾಗಾಗಿ ಬಹುತೇಕ ಸುಮಲತಾ ಅವರು ಈ ಒಂದು ಘೋಷಣೆಗೆ ತಕ್ಕಂತೆ ನಡೆದುಕೊಳ್ತಾರ ಇಲ್ಲವೋ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಕುತೂಹಲ ಇದೆ. ಬಿಜೆಪಿಯವರು ಅವರ ಬೆಂಬಲವನ್ನ ಕೇಳಿದ್ದಾರೆ ಸಹಜ, ಆದರೆ ಸುಮಲತಾ ಇನ್ನೂ ಕೂಡ ತಮ್ಮ ನಿರ್ಧಾರವನ್ನ ಕಾಯ್ದಿರಿಸಿದ್ದಾರೆ. ಯಾಕೆಂದ್ರೆ ಅವರಿಗೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕನ್ನುವಂತ ಮಹದಾಸೆ ಇತ್ತು. ಆದರೆ ಬಿಜೆಪಿ ಕೊನೆ ಕ್ಷಣದಲ್ಲಿ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಹಾಗಾಗಿ ಅವರು ತಮ್ಮ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಈಗ ಸ್ವತಂತ್ರರಿದ್ದಾರೆ. ಇನ್ನೂ ಕೂಡ ಅವರು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನುವಂಥ ವಿಚಾರದ ಬಗ್ಗೆ ಇನ್ನೂ ಕೂಡ ತಮ್ಮ ನಿಲುವನ್ನ ಇನ್ನೂ ಕೂಡ ಅವರು ಬಿಜೆಪಿ ನಾಯಕರು ಕೂಡ ಬಿಟ್ಟುಕೊಟ್ಟಿಲ್ಲ. ಹಾಗಾಗಿ ಸುಮಲತಾ ಬೆಂಬಲಿಗರು ತಮ್ಮ ಅಭಿಪ್ರಾಯವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ರ ಮೇಲೆ ಸುಮಲತಾ ತಮ್ಮ ನಿಲುವನ್ನ ತೆಗೆದುಕೊಳ್ತಾರೆ. ನಮ್ಮ ಜೊತೆ ಕೆಲವು ಇಲ್ಲಿ ಸುಮಲತಾ ಬೆಂಬಲಿಗರು ಕೂಡ ಇದ್ದಾರೆ. ಅವರು ತಮ್ಮ ಅಭಿಪ್ರಾಯವನ್ನು ಏನು ಹೇಳ್ತಾರೆ ಅನ್ನುವಂಥದ್ದು ಕೂಡ ಅವರ ಬದಲು ನಾವು ಕೇಳಬಹುದು. ಯಾರಿಗೆ ಬೆಂಬಲ ಕೊಡ್ಬೇಕು ಸುಮಲತಾ ಅವರು? ಸುಮಲತಾ ಮಂಡ್ಯ ಜಿಲ್ಲೆಯಲ್ಲಿ ಇಡೀ ಇತಿಹಾಸದಲ್ಲಿ ಒಂದು 4-5 MP ಎಲೆಕ್ಷನ್ ನೋಡಿದ್ದೀವಿ. ಅಂಬರೀಷ್ ಅಣ್ಣ MP ಆದದಿಂದ ಅವರಂಥ ಕೆಲಸನ ಯಾರೂ ಮಾಡಿಲ್ಲ. ಚೆಲುವರಾಯಸ್ವಾಮಿ ಆಗಿರ್ಬೋದು, ಪುಟ್ಟರಾಜ್ ಆಗಿರ್ಬೋದು, ಜಿ ಮಾದೇಗೌಡರು ಆಗಿರ್ಬೋದು, ಒಂದು 4-5 MP ಎಲೆಕ್ಷನ್ ನೋಡಿದ್ದೀನಿ ನಾನು. ಅಂಬರೀಷ್ ಅಣ್ಣ ಬಂದಮೇಲೆ ಹಲವಾರು ಅಭಿವೃದ್ಧಿ, ಗ್ರಾಮಗಳಿಗೆ ಸ್ಕೂಲ್ ಕಾಂಪೌಂಡು, ಒಂದು ಸಮುದಾಯ ಭವನ, ಸ್ಕೂಲ್ ಬಿಲ್ಡಿಂಗು, ಎಲ್ಲ ಹಳ್ಳಿಗೂ ಅವರ ಹೆಸರು ಚಿರಚಾಯಿ ಉಳುವಂಗೆ ಅವರು ಕೆಲಸ ಮಾಡಿದ್ದಾರೆ. ಆ ಅಭಿಮಾನದಿಂದ, ಸ್ವಾಭಿಮಾನಿ ಬಳಗದಿಂದ ಅಂಬರೀಷು ನಿಧನರಾದಂಥ ನಂತರ ನಾವೆಲ್ಲ ಅಭಿಮಾನಿಗಳು ನೀವು ನಿಲ್ಲೇಬೇಕು ಅಂತ ಪಟ್ಟಾಕ್ದಾಗ ಸುಮಲತಾ ಮೇಡಮ್ ಅವರು ಒಪ್ಪಿ ಸರ್, ನಾವು ಒಂಟಿ ಸಲಗ ಡಾಕ್ಟರ್ ಅಂಬರೀಷ್ ವೈದ್ಯ ಅಧ್ಯಕ್ಷರು. ನಾವು ಇಡೀ JP ನಗರದಲ್ಲಿ ಇಲ್ಲೇ ನಮಗೆ ಏನು ಬೇಕು ಅಂದ್ರಣ ಸುಮಲತಾ ಮೇಡಮ್, ಅಂಬರೀಷ್ ಅಣ್ಣ ಹೆಂಗೆ ಕೆಲಸ ಮಾಡಿದರು, ಸುಮಲತಾ ಮೇಡಮ್ 5 ವರ್ಷದಲ್ಲಿ ಮಾಡಿದ್ದಾರೆ ಕೆಲಸ. ನಮಗೆ ನಮ್ಮ ಮೇಡಮು ಸೀಟ್ ಕೊಡಬೇಕು. BJPಯಿಂದ MLA ಸೀಟ್ಗೆಲ್ಲ ಸಪೋರ್ಟ್ಗಳು ಮಾಡಿದ್ದಾರೆ. ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ. MLA ಸೀಟಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಇವಾಗ MP ಗೆ ಸುಮಲತಾ ಮೇಡಮ್ ಸೀಟ್ ಕೊಡಬೇಕಷ್ಟೇ ಮೋದಿಯವರು. ನಾನು ಹೇಳೋದೇನೆಂದರೆ, ಈಗ ಮಂಡ್ಯ ಜಿಲ್ಲೆಗೆ ಕುಮಾರಣ್ಣ ಜೊತೆ ಸುಮಲತಾ ಅಂಬರೀಷ್ ಅವರು ಕೈ ಜೋಡಿಸಿದ್ರೆ ಒಳ್ಳೆ ಅಭಿವೃದ್ಧಿನೇ ಆಗುತ್ತೆ, ಒಳ್ಳೆ ಕೆಲಸನೂ ಆಗುತ್ತೆ. ಮುಂದೆನೂ ಕೂಡ ಈ ದಳದ ಕೈ ಮೇಲಾಗುತ್ತೆ. ಅಂಬರೀಷರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದ್ರ ಸಲುವಾಗಿ ನಾನು ಕುಮಾರಣ್ಣ ಕಡೆ ಕೈ ಜೋಡಿಸಿದ್ರೆ ಅಂಬರೀಷ್ ಸುಮಲತಾ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ. ಮಂಡ್ಯ ಜಿಲ್ಲೆ ನಾವು ಒದ್ದೂರು, ನಾವು ಅದಕ್ಕೆ ನಮ್ಮ ಸುಮಲತನ ಮಾತಾಡಿಸ್ಬೇಕು. ನಮ್ಮ ಊರಿಗೆ ಬಂದಾಗ ಮಾತಾಡಿದ್ರು. ಆಗ ತಿರುಗಿ ಬಂದ ಸುಮ ಬರಲಿಲ್ಲ. ನಮಗೆ ನೀರಿಲ್ಲ, ನಮ್ಮ ಬೈಲೆಲ್ಲ ಒಣಗ್ತಾವೆ, ಕಬ್ಬೆಲ್ಲ ಒಣಗ್ತಾವೆ. ಸುಮಲತಾ ಮೇಡಮ್ ಗೆಲ್ಲಬೇಕು ಸರ್. ಮೊನ್ನೆ ಮಧ್ಯ ಸರ್, ಈಗ ಅಕ್ಕವರು BJPಯಲ್ಲಿ ಇದ್ದಾರೆ. ಮೋದಿಯವರು ಹೇಳಿದರು, ಮೈಸೂರಲ್ಲೂ ಹೊಗಳಿದ್ರು, ಅಂಬರೀಷ್ ಅಣ್ಣನ ಮಾತ್ರ ಹೊಗಳಿದ್ರು. ಈಗ ಅಕ್ಕಂಗೆ ಬೆಂಗಳೂರು ಕೊಡ್ತೀನಿ ಅಂದರು, ಬೆಂಗಳೂರು ಕೊಟ್ಟಿಲ್ಲ. ತಗೊಳ್ಳಿ ಅಂದರು, ಬೇಡ ಅಂದರು. ಮೈಸೂರು ಕೊಡ್ತೀನಿ, ಬೇಡ ಅಂದರು. ನಮಗೆ ಮಂಡ್ಯನೇ ಬೇಕು ಅಂದರು. ಯಾಕೆಂದರೆ ನಮ್ಮ ಮಂಡ್ಯ ಗಂಟೆ ಅಂಬರೀಷ್ ಅಣ್ಣ ಅದೇನು ಅಭಿವೃದ್ಧಿ ಮಾಡಿದ್ರು ಅದೇ ಥರ ನಾವು ಮಾಡ್ಕೊತೀವಿ ಅಂತ ಹೋದ ಸಲ ಸ್ವಾಭಿಮಾನದಿಂದ 1,20,000 ಸಲ ಅಕ್ಕನ ಗೆಲ್ಸ್ಕೊಟ್ಟಿದ್ದು. ಅದೇ ಥರ ಅಕ್ಕಂಗೆ ಈ ಸರಿ ಹೋಗಿ ಮಾಡ್ಕೊಂಡ್ಬಂದ್ರು. ಮೋದಿ, ನಾಯ್ಡು ಇವರೆಲ್ಲ ಮಾತಾಡ್ಕೊಂಡ್ಬಂದ್ರು. ಕೊನೆಗೆ ಅಕ್ಕಂಗೆ ಇನ್ನೂ ಇಪ್ಪಲ್ಲ ಏನೂ ಆಗಿಲ್ಲ, ಜಯ ಆಗಿದೆ. ಈಗ ಅವ್ರಿಗೆ ಟಿಕೆಟ್ ಆಗಿದೆ. ಇವತ್ತು ಅಕ್ಕ ನಮ್ಮೆಲ್ಲರೂ ಕರೆದವ್ರೆ. ನಾವು ಮದ್ದೂರಿಂದ ಎಲ್ಲ ನಮ್ಮ ಅಭಿಮಾನಿಗಳು ಬಸ್ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಅಕ್ಕಗೆ ಕೊಡಬೇಕು, ನಮ್ಮ ಅಕ್ಕನ ಜಯಿಸಿಲ್ಲ ಮಕ್ಕಳು, ಇಲ್ಲಾಂದ್ರೆ ರಾಜ್ಯಸಭೆ ಏನಾದ್ರು ಕೊಡಬೇಕು, ಇಲ್ಲಾಂದ್ರೆ ನಮಗೆ ಕಾಂಗ್ರೆಸ್ಸಿಂದ ಬೇಡ. ಅಕ್ಕ BJP ಉಳ್ಕೋಬೇಕು. ಅಕ್ಕ ಕೊಟ್ಟಿರೋ ಇವತ್ತು BJP ನಂಬರ್ 1 ಆಗೋದು. ಮಂಡ್ಯ ಆಗೋದು. ಮಂಡ್ಯ ನಂಬರ್ ಹೊಡಿತು. ಇವತ್ತು ಯಾವುದು ಬಂದಿರಲಿಲ್ಲ, ಮಂಡ್ಯಕ್ಕೆ ಯಾವುದು ಬರಲಿಲ್ಲ BJP. ಇವತ್ತು ನಿಂತಿರೋ ನಮ್ಮ ಅಕ್ಕ ನಂಬರ್ 1. ಇಡೀ ಇತಿಹಾಸಕ್ಕೆ ಮಂಡ್ಯದಲ್ಲಿ ಹೊಡೆದು ಅಂತ ಒಂದು ಅಭಿವೃದ್ಧಿ ಆಗ್ಬಿಡ್ತದೆ ನಮ್ಮ ಅಕ್ಕ. ಅದೇ ಥರ ಈಗ ಮಾಡ್ಯಾರ ಗೊತ್ತಾ, ಯಾರು ಮಾಡಿಲ್ಲ. ನನ್ಗೆ ಗೊತ್ತು, ಹಂಗಾದ್ರೆ ಅಕ್ಕ ಇಂಥವ್ರು ಆ ಥರ ಮಾಡಿದ್ರು. ಅಕ್ಕಂಗೋಸ್ಕರ ನಾವು ಬಂದಿದ್ವಿ. ಅಕ್ಕ ಮಾಡಬೇಕು, ಅಕ್ಕನ ಗೆಲ್ಸ್ಬೇಕು. ಏನು ನಿರ್ಧಾರ ತಗೋತಾರ ಆ ಅಕ್ಕನಿಗೋಸ್ಕರ ನಾವೆಲ್ಲ ಬಂದಿದ್ವಿ. ನಾವೆಲ್ಲ ನಾವು ಸುಮಲತಾ ಅಂಬರೀಷ್ ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ. ಇಲ್ಲ ಅಂದರೆ ನಮ್ಮ ಮೇಡಮ್ನವ್ರಿಗೆ BJP ಟಿಕೆಟ್ ಮಿಸ್ ಆಗದೆ. ಆದರೂ ಈಗ ನಮ್ಮ ರಾಜ್ಯಸಭೆ ಟಿಕೆಟ್ ಕೊಡಬೇಕು. ನಮ್ಮ ಮೇಡಮ್ಗೆ ಒಂದು ಗೌರವ ಬೇಕು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅವ್ರಿಗೆ ಒಂದು ಸ್ಥಾನ ಬೇಕು. ಅದರಿಂದ ಅವರು ನಮ್ಮ ಮಂಡ್ಯ ರಾಜಕಾರಣ ಬಿಟ್ಟು ಎಲ್ಲೂ ಹೋಗಲ್ಲ, ಮಂಡ್ಯದಲ್ಲೇ ಇರ್ತಾರೆ. ಅದರಿಂದ ಅವ್ರಿಗೆ ಒಂದು ಸ್ಥಾನಮಾನ ಬೇಕು. ಅದರ ಅದು ಕೊಡಲಿ, ಇಲ್ಲಾಂದರೆ ನಾವು ಇಂಡಿಪೆಂಡೆಂಟ್ ನಿಲ್ಲಿಸ್ತೀವಿ, ಜಯಗಳಿಸ್ತೀವಿ. ಇನ್ನೊಂದು ಸಲ ನಮ್ಮ ಮಂಡ್ಯ ಸ್ವಾಭಿಮಾನ ಉಳಿಸ್ಕೊಳ್ತೀವಿ ನಾವು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಲತಾ ಬರಲೇಬೇಕು ಮೇಡಮ್ ಸರ್. ಮತ್ತು
ನಮ್ಮ ಈಗ ಟಿಕೆಟ್ ಕೊಡ್ದೇವಲ್ಲಿ ನಮ್ಮ BJP ಇದಕ್ಕೆ ಇನ್ನೂ ಮಾಡಲೇಬೇಕು ಸರ್. ಇವಾಗ ಸುಮಾರು ನನ್ನ ಸೋದರಿ ಅಂತಾರೆ ಅವತ್ತೆಲ್ಲ ಹೋಯ್ತು KS ಡ್ಯಾಮ್ ಅಡ್ಡ ಮಲ್ದಿಸು ಅಂತ ಗೊತ್ತಾಯ್ತಾ ಅಲ್ವಾ? ಸೋದರಿ ಅಂತಾರೆ KS ಡ್ಯಾಮ್ ಮಾತ್ರ ಅಡ್ಡ ಮಲ್ದಿಸಿ ಅಂತ ಹೇಳ್ತಾರೆ. ಇದು ನ್ಯಾಯನ ಇದು? ಗೆಲ್ಬೇಕು ಅವರು ಮಂಡ್ಯದಿಂದ ಬರ್ಬೇಕು. ನಾವು ಅವ್ರಿಗೋಸ್ಕರ ಬಂದಿದ್ದೀವಿ. ನಾವು ಅಣ್ಣ ಅವರೆಲ್ಲ ಇದಾಗಬೇಕು. ಬೆಂಬಲ ಕೊಟ್ಟಿದ್ದೀವಿ ಬಂದಿದ್ದೀವಿ. ಇಲ್ಲಿಗೆ ಅಡ್ಡ ಬಂದಿದ್ದೀವಿ ನಾವು. ಅವಿನಾಶ್, ಈ ರೀತಿಯಾಗಿ ಇಲ್ಲಿ ಸುಮಲತಾ ಬೆಂಬಲಿಗರು ಬಂದಿರುವಂತರೆಲ್ಲರೂ ಕೂಡ ಸುಮಲತಾ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ವಿಚಾರವನ್ನ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಸುಮಲತಾ ಅವರಿಗೆ ಮತ್ತೆ ಬಿಜೆಪಿಯಿಂದಲೇ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಸುಮಲತಾ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮನೆಯಿಂದ ಹೊರಗಡೆ ಬಂದು ಅಭಿಮಾನಿಗಳನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಬಹುದು, ಅವರ ಅಭಿಪ್ರಾಯವನ್ನ ಕೇಳಬಹುದು. ಅಭಿಮಾನಿಗಳು ಕೂಡ ಆ ಒಂದು ಸಂದರ್ಭಕ್ಕಾಗಿ ಈಗ ಸದ್ಯಕ್ಕೆ ಕಾಯ್ತಾ ಇದ್ದಾರೆ. ಅವಿನಾಶ್, ಕಿರಣ್, ಇಲ್ಲಿ ನೀವಲ್ಲಿ ಅಭಿಮಾನಿಗಳನ್ನ ಅಥವಾ ಬೆಂಬಲಿಗರನ್ನ ಮಾತಾಡ್ಸಿದ್ದನ್ನ ನೋಡಿದಾಗ ಕೆಲವೊಂದಷ್ಟು ಮಂದಿಗೆ ಅವರು ಇಂಡಿಪೆಂಡೆಂಟ್ ನಿಲ್ಬೇಕು ಅನ್ನೋದಿದೆ, ಇನ್ನೊಂದಷ್ಟು ಮಂದಿಗೆ ಬಿಜೆಪಿ ಟಿಕೆಟ್ ಅನ್ನ ಅವ್ರಿಗೆ ಕೊಡಬೇಕಾಗಿತ್ತು ಅಂತ, ರಾಜ್ಯಸಭೆ ಅವಕಾಶವನ್ನ ಕೊಡಬೇಕು ಅಂತ. ಹಾಗಾಗಿ ಇವತ್ತಿನ ಮೀಟಿಂಗ್ ನಲ್ಲೂ ಕೂಡ ಒಮ್ಮತದ ಅಭಿಪ್ರಾಯ ಮೇ ಬಿ ಬೆಂಬಲಿಗರಿಂದ ಬರಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಒಬ್ಬರದು ಒಂದೊಂದು ಒಪಿನಿಯನ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಖಂಡಿತ ಅವಿನಾಶ್, ಬೆಂಬಲಿಗರು ಒಬ್ಬೊಬ್ಬರು ಒಂದೊಂದು ರೀತಿಯಂತ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ಮತ್ತೆ ಸುಮಲತಾ ಸ್ಪರ್ಧೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿದರೆ, ಕೆಲವರು ಸುಮಲತಾ ಅವರಿಗೆ ರಾಜ್ಯಸಭೆ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಿದ್ದಾರೆ. ಇನ್ನು ಕೆಲವರು ಅವರು ಪಕ್ಷೇತರವಾಗಿ ಕಳೆದ ಬಾರಿ ಅಂದರೆ 2019ರಲ್ಲಿ ಯಾವ ರೀತಿ ಸ್ವಾಭಿಮಾನದ ಮತವನ್ನು ಕೇಳಿ ಸ್ಪರ್ಧೆಯನ್ನು ಮಾಡಿದ್ರು ಅದೇ ರೀತಿಯಾಗಿ ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಕೆಲವರು ಹೇಳ್ತಿದ್ದಾರೆ. ಅಂದರೆ ಬೆಂಬಲಿಗರಲ್ಲಿ ಮಂಡ್ಯ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದಿರುವಂತಹ ಬೆಂಬಲಿಗರು, ಅವರಲ್ಲಿ ವಿವಿಧ ರೀತಿಯಂತ ಅಭಿಪ್ರಾಯಗಳಿದೆ. ಕೆಲವರು ಒಂದೊಂದು ರೀತಿಯ ಅಭಿಪ್ರಾಯವನ್ನು ಒಬ್ಬೊಬ್ಬರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸುಮಲತಾ ಕೂಡ ಇದೇ ನಿರ್ಧಾರವನ್ನು ಮಾಡಿರುವಂಥ ಏನಂದ್ರೆ ಅಭಿಮಾನಿಗಳು ಯಾವ ರೀತಿಯಾದಂತಹ ವಿಚಾರವನ್ನು ಹೇಳ್ತಾರೆ ಆ ಒಂದು ಎಲ್ಲ ಅಭಿಪ್ರಾಯವನ್ನು ಕೂಡ ಕೇಳಿ ನಂತರ ಅವರು ತಮ್ಮ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾಗಿ ಯಾರ್ಯಾರು ಯಾವ ರೀತಿಯಿಂದ ಅಭಿಪ್ರಾಯಗಳನ್ನ ಹೇಳ್ತಾರೋ ಆ ನಂತರ ಸುಮಲತಾ ತಮ್ಮ ಅಭಿಪ್ರಾಯವನ್ನ ನಿರ್ಧಾರವನ್ನು ತೆಗೆದುಕೊಳ್ಳುವರಿದ್ದಾರೆ. ಕಿರಣ್, ಹಾಗೆ ನಮ್ಮ ಜೊತೆ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋಣ. ಮಂಡ್ಯದ ಪಾಲಿಟಿಕ್ಸ್ ಇಡೀ ಇಂಡಿಯಾ ನೋಡ್ತಿರುತ್ತೆ ಅನ್ನೋ ಮಾತಿದೆ. ಅದೇ ರೀತಿಯಾಗಿ ಇನ್ನೂ ಕೂಡ ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ಅವರ ನಡೆ ಏನು ಅನ್ನೋದು ಇನ್ನೂ ಕೂಡ ಪ್ರಶ್ನೆ ಆಗಿದೆ. ಬೆಂಗಳೂರು ನಿವಾಸದಲ್ಲಿ ಸುಮಲತಾ ಮಹತ್ವದ ಸಭೆ ಇದೆ. ಅವರ ಬೆಂಬಲಿಗರೆಲ್ಲ ಕೂಡ ಮಂಡ್ಯದಿಂದ ಬಂದಿದ್ದಾರೆ. ಸುಮಾರು ಒಂದು 4-5 ಬಸ್ಸಲ್ಲಿ ಬಂದಿದ್ದಾರೆ. ಈಗ ನೂರಾರು ಬೆಂಬಲಿಗರು ಈಗ ಬಂದು ಸುಮಲತಾ ಮನೆ ಮುಂದೆ ಜಮಾಯಿಸಿದ್ದಾರೆ. ಆದರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ಬಹುತೇಕ ಬಂದಂಥವ್ರದ್ದು ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ಇದೆ. ಕೆಲವರು ಚುನಾವಣೆಗೆ ಈ ಸಲನೇ ಬಿಜೆಪಿ ಟಿಕೆಟ್ ಕೊಡಬೇಕು ಅನ್ನೋ ರೀತಿಯಾಗಿ ಹೇಳೋರು ಇದ್ದಾರೆ. ಇನ್ನು ಕೆಲವರು ರಾಜ್ಯಸಭೆಯ ಸ್ಥಾನಮಾನ ಕೊಡಬೇಕು ಅಂತ ಒಂದಷ್ಟು ಜನ ಬೆಂಬಲಿಗರು ಹೇಳ್ತಿದ್ದಾರೆ. ಇನ್ನೊಂದಷ್ಟು ಮಂದಿ ಅವರು ಏನು ಬಿಜೆಪಿಗೆ ಸೇರ್ಪಡೆ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಬಿಜೆಪಿ ಸ್ಟ್ರಾಂಗ್ ಆಗುತ್ತೆ ಅವ್ರು ಹೋದಾಗ, ಅವರು ಸೇರ್ಪಡೆ ಆದರೆ ಅಂತ ಆ ರೀತಿ ಅಭಿಪ್ರಾಯ ಇದೆ. ಇನ್ನೊಂದಷ್ಟು ಮಂದಿ HD ಕುಮಾರಸ್ವಾಮಿ ಅವರಿಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಬೇಡಿ, ಈಗ ಅಕ್ಕ ಸಹೋದರಿ ಅಂಥದ್ದೆಲ್ಲ ಬರ್ತಾ ಇದೆ, ಆದರೆ ಹಿಂದೆ ಏನೇನು ಮಾತುಗಳನ್ನು ಆಡಿದ್ರು ನೆನಪಿದೆ ಅಲ್ವಾ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದರು. ಹಾಗಾಗಿ ಬಂದಿರುವಂಥ ಈ ಬೆಂಬಲಿಗರಲ್ಲಿ ವಿಭಿನ್ನವಾದಂಥ ಅಭಿಪ್ರಾಯಗಳಿವೆ. ಇದೆಲ್ಲವನ್ನು ಕೂಡ ಆಲಿಸುವಂಥ ಸುಮಲತಾ ಅವರು ಏನು ಹೇಳ್ತಾರೆ, ಏನು ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಈಗ ಪ್ರಶ್ನೆ. ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಅವ್ರಿಗೆ ಭಾಳ ಆಸೆ ಇದ್ದಂಥ ವಿಚಾರ. ಆದರೆ BJP ಟಿಕೆಟ್ ಸಿಗಲಿಲ್ಲ, ಅಲ್ಲಿ ಮೈತ್ರಿ ಕಾರಣ JDSಗೆ ಟಿಕೆಟ್ ಹೋಯಿತು. ಈಗ ಫೈನಲಿ ಅವರ ಮುಂದಿನ ನಡೆಯ ಬಗ್ಗೆ ಓಕೆ, ಇನ್ ಕೇಸ್ ರಾಜ್ಯಸಭೆಯ ಸ್ಥಾನಮಾನ ಸಿಕ್ಕಿದ್ರೆ ಅದಕ್ಕೆ ಓಕೆ ಹೇಳ್ತಾರಾ ಅಥವಾ ಇಂಡಿಪೆಂಡೆಂಟ್ ಆಗಿ ನಿಲ್ಲುವಂಥ ಸಾಹಸಕ್ಕೆ ಕೈ ಹಾಕ್ತಾರಾ? ಸೊ ಆ ಸಾಧ್ಯತೆಗಳು ಸದ್ಯಕ್ಕೆ ಸ್ವಲ್ಪ ಕಡಿಮೆ ಅನ್ನೋ ಹಾಗಿದೆ. ಆದರೆ ND ಅಭ್ಯರ್ಥಿಗೆ ಅವರು ಸಪೋರ್ಟ್ ಮಾಡಿದರೆ ಹಿಂದೆ ಕುಮಾರಸ್ವಾಮಿ ಆ್ಯಂಡ್ ಟೀಮ್ ಹೇಗೆ ಲೋಕಸಭಾ ಚುನಾವಣೆಯಲ್ಲಿ ಒಂದೊಂದು ಮಾತುಗಳನ್ನು ಆಡಿದರು ಅಂದರೆ ಬೇರೆ JDS ನಾಯಕರುಗಳು, ಇದೆಲ್ಲವೂ ಕೂಡ ಇನ್ನೂ ಜನರ ಮನಸ್ಸಲ್ಲಿ, ಒಂದಷ್ಟು ಮತದಾರರ ಮನಸ್ಸಲ್ಲಿ ಇನ್ನೂ ಕೂಡ ಹಸಿರಾಗಿದೆ. ಆ ಕಾರಣಕ್ಕೆ ಕುಮಾರಸ್ವಾಮಿ ಅವರಿಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಬೇಡ ಅಂತ ಒಂದಷ್ಟು ಬೆಂಬಲಿಗರು ಹೇಳ್ತಿದ್ದಾರೆ. ಇನ್ನೊಂದಷ್ಟು ಮಂದಿ ಇಲ್ಲ JDS ಸಪೋರ್ಟ್ ಮಾಡಲಿ, ಕುಮಾರಣ್ಣ ಅವ್ರ ಜೊತೆಗೆ ನಿಲ್ಲಿ ಅಂತ ಕೂಡ ಅಭಿಪ್ರಾಯಗಳಿವೆ. ಹಾಗಾಗಿ ಈಗ ಮನೆಯ ಒಳಗಿನ ದೃಶ್ಯಗಳನ್ನು ಕೂಡ ನಿಮಗೆ TV9ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ ಏನೇನು ಆಗ್ತಾ ಇದೆ ಅಂತ. ಒಂದಷ್ಟು ಕಾರ್ಯಕರ್ತರು ಹೊರಗಡೆ ಇದ್ದರೆ, ಒಳಗಡೆ ಒಂದಷ್ಟು ಸ್ಥಳೀಯ ನಾಯಕರು ಎಲ್ಲರೂ ಕೂಡ ಸುಮಲತಾ ಅವ್ರ ಜೊತೆಗೆ ಮಾತನಾಡ್ತಿದ್ದಾರೆ. ಸುಮಲತಾ ಅಂಬರೀಶ್ ಅವರ ಮನೆಯ ಒಳಭಾಗದ ದೃಶ್ಯಗಳನ್ನು TV9ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದಾರೆ. ಏನೇನು ಆಗ್ತಾ ಇದೆ ಮನೆಯ ಒಳಗೆ ಅಂತ ಸುಮಲತಾ ಅವರಲ್ಲಿ ಸ್ಥಳೀಯ ನಾಯಕರುಗಳ ಜೊತೆ ಮಾತನಾಡ್ತಿದ್ದಾರೆ. ಎಲ್ಲರೂ ಕೂಡ ಬಂದು ತಮ್ಮ ಅಭಿಪ್ರಾಯವನ್ನು ಸೂಚಿಸ್ತಾ ಇದ್ದಾರೆ. ಹೊರಗಡೆ ಕಾರ್ಯಕರ್ತರ ದೊಡ್ಡ ಸಂಖ್ಯೆನೇ ಇದೆ. ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು, ಯಾಕಂದರೆ ಭಾಳಷ್ಟು MP ಗಳನ್ನು ಮಂಡ್ಯ ನೋಡಿದೆ, ಮಾದೇಗೌಡರಿಂದ ಹಿಡಿದು. ಆದರೆ ಯಾರೂ ಕೂಡ ಸುಮಲತಾ ಅಂಬರೀಶ್ ಅವರಷ್ಟು ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಅಂತ ಒಂದಷ್ಟು ಬೆಂಬಲಿಗರು ಬಂದಂಥವ್ರು ಹೇಳ್ತಿದ್ದಾರೆ. ಸೊ ಆ ಕಾರಣಕ್ಕೆ ಅವರಿಗೆ ಅವಕಾಶ ಕೊಡಬೇಕಾಗಿತ್ತು.
ಕೊಡದೆ ಅವ್ರಿಗೆ ಮೋಸ ಆಯಿತು ಅಂತ ಕೂಡ ಒಂದಷ್ಟು ಮಂದಿ ಬೇಸರದಲ್ಲಿದ್ದಾರೆ. ಇನ್ನೊಂದಷ್ಟು ಮಂದಿ ಇಲ್ಲ, ಅವರಿಗೆ ಲೋಕಸಭೆ ಅಲ್ಲದಿದ್ರು ಕೂಡ ರಾಜ್ಯಸಭೆ ಕೊಡಲಿ, ಏನಾದರೂ ಒಂದು ಗೌರವ ಸ್ಥಾನಮಾನ ನಮ್ಮ ಮೇಡಮ್ಗೆ ಸಿಗಬೇಕು ಅಂತ ಕಾರ್ಯಕರ್ತರು ಹೇಳ್ತಿದ್ದಾರೆ. ಹಾಗಾಗಿ 4 ಜನ ಅಲ್ಲಿ ನೀವು ಮಾತನಾಡ್ಸಿದ್ರೆ 4 ಜನದ 4 ಅಭಿಪ್ರಾಯ ಇದೆ. ಈಗ ಸುಮಲತಾ ಅವ್ರೀಗ ನೋಡ್ತಾ ಇದ್ದೀವಿ ನೇರ ದೃಶ್ಯಗಳನ್ನು. ಸುಮಲತಾ ಅವರ JP ನಗರದ ನಿವಾಸದ ನೇರ ದೃಶ್ಯಗಳನ್ನು TV9 ಮೂಲಕ ನಾವೀಗ ಗಮನಿಸ್ತಾ ಇದ್ದೀವಿ. ಮಂಡ್ಯ ಕ್ಷೇತ್ರದ ವಿಚಾರವಾಗಿ ಕೊನೆ ಕ್ಷಣದವರೆಗೂ ಕೂಡ ಫೈಟ್ ಮಾಡಿದ್ರು ಟಿಕೆಟ್ಗಾಗಿ, ಆದರೆ ಟಿಕೆಟ್ ಸಿಕ್ಕಿರಲಿಲ್ಲ. ಆದರೆ ಈಗ ಮುಂದೆಗೇನು ಸುಮಲತಾ ಅಂಬರೀಶ್ ಅವರ ನೆಕ್ಸ್ಟ್ ಸ್ಟೆಪ್ ಏನು? ಮೈತ್ರಿ ಅಭ್ಯರ್ಥಿ ಆಗಿರುವಂಥ HD ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಇಂಡಿಪೆಂಡೆಂಟ್ ಚಾನ್ಸಸ್ ಎಷ್ಟಿದೆ? ಒಂದು ವೇಳೆ ಇಂಡಿಪೆಂಡೆಂಟ್ ನಿಲ್ಲೋದಾದರೆ ಅದು ಒಂದು ದೊಡ್ಡ ಸಾಹಸ. ಯಾಕಂದರೆ ಕಳೆದ ಬಾರಿಯ ಸನ್ನಿವೇಶ ಬೇರೆ 2019ರಲ್ಲಿ, ಈಗ 2024ರಲ್ಲಿ ಪರಿಸ್ಥಿತಿಗಳು ಬದಲಾಗಿದೆ. ಹಾಗಾಗಿ ಸುಮಲತಾ ಅವರ ಒಂದು ಸ್ಟ್ಯಾಂಡ್ ಈಗ ರಾಜ್ಯ ರಾಜಕಾರಣದಲ್ಲಿ ಬಹಳ ಚರ್ಚೆಗೆ, ಕುತೂಹಲಕ್ಕೆ ಕಾರಣವಾಗಿದೆ. ನಾವೀಗ ಲೈವ್ ದೃಶ್ಯಗಳನ್ನು JP ನಗರದ ಸುಮಲತಾ ನಿವಾಸದ ನೇರ ದೃಶ್ಯಗಳನ್ನು ನೀವು TV9 ಮೂಲಕ ಗಮನಿಸ್ತಾ ಇದ್ದೀರಿ. ಅವರ ಮಾತುಗಳು ಕೂಡ ಏನಿರುತ್ತೆ, ಒಳಗೆ ಒಂದಷ್ಟು ಸ್ಥಳೀಯ ನಾಯಕರ ಜೊತೆ ಅವರು ಮಾತನಾಡಿದ್ದಾರೆ ಈಗಾಗಲೇ. ಇನ್ನು ಹೊರಗೆ ಕಾಯ್ತಿರುವಂಥವ್ರು ಎಲ್ಲರೂ ಕೂಡ ಸುಮಲತಾ ಅವರ ಮೇಲೆ, ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಮೇಲೆ, ಮಂಡ್ಯದ ಗಂಡಿನ ಮೇಲೆ ಇರುವಂಥ ಅಭಿಮಾನದ ಮೇಲೆ ಅಲ್ಲಿಗೆ ಬಂದಿದ್ದಾರೆ. ಯಾಕಂದರೆ ಅವರೆಲ್ಲರ ಅಭಿಪ್ರಾಯ ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಹಿಂದೆ ಸ್ವಾಭಿಮಾನ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಅವರ ಕೈ ಜೋಡಿಸಿದ್ರು. ಹೆಚ್ಚಾಗಿ ಹೆಣ್ಣು ಮಕ್ಕಳು ಅವರ ಜೊತೆ ನಿಂತಿದ್ರು, ಅಲ್ಲಿ ಮಂಡ್ಯದ ಹೆಣ್ಣು ಮಕ್ಕಳು. ಹಾಗಾಗಿ ಏನಾಗುತ್ತೆ ಈ ಬಾರಿ? ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಒಂದಷ್ಟು ಮಂದಿ ಒತ್ತಾಯ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಇದೆ. ಅಂದರೆ ಅಭಿಪ್ರಾಯಗಳು ಬೆಂಬಲಿಗರಲ್ಲಿ ಏನು ಹೇಳಬೇಕು, ನಾವು ಮೇಡಮ್ ಅವ್ರಿಗೆ ಏನು ಸಜೆಸ್ಟ್ ಮಾಡಬೇಕು ಅಂತ. JP ನಗರದ ನಿವಾಸದ ನೇರ ದೃಶ್ಯಗಳಿವು. ಸುಮಲತಾ ಅಂಬರೀಶ್ ಅವರು ಈಗ ಹೊರಗೆ ಬಂದಿದ್ದಾರೆ ಮನೆಯಿಂದ. ಸೊ ಎಲ್ಲರಿಗೂ ಕಾಣೋ ಹಾಗೆ ಈಗ ಇಲ್ಲಿ ನಿಂತು ಮಾತನಾಡೋಕೆ ಅವರು ಮುಂದಾಗ್ಬೋದು. ಅದಕ್ಕೋಸ್ಕರ ಈಗ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಸುಮಲತಾ ಅವರ ಮನೆಯ ಮುಂದೆ ಜಮಾಯಿಸಿರುವಂತಹ ಜನ ಅಲ್ಲೇ ಒಂದು ಸ್ಟೇಜ್ ರೀತಿಯಾಗಿ ಮಾಡಿದ್ದಾರೆ. ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನೋದು ಒತ್ತಾಯ. JP ನಗರದ ಸುಮಲತಾ ಅವರ ನಿವಾಸದ ನೇರ ದೃಶ್ಯಗಳನ್ನು ನಾವು ಈಗ ನೋಡ್ತಾ ಇದ್ದೀವಿ. ಜೊತೆಗೆ ಪುತ್ರ ಅಭಿ ಕೂಡ ಈಗ ದೃಶ್ಯದಲ್ಲಿದ್ದಾರೆ. ಅಭಿಷೇಕ್ ಅಂಬರೀಶ್ ಅವರು ಕೂಡ ದೃಶ್ಯದಲ್ಲಿರೋದು ನೀವು ಗಮನಿಸಬಹುದು. ಸೊ ಈಗ ಕಾರ್ಯಕರ್ತರನ್ನ ಉದ್ದೇಶಿಸಿ, ಅಲ್ಲಿ ಬಂದಿರುವಂತಹ ಬೆಂಬಲಿಗರನ್ನು ಉದ್ದೇಶಿಸಿ ಇನ್ನು ಕೆಲವೇ ಹೊತ್ತಿನಲ್ಲಿ ಸುಮಲತಾ ಅವರು ಕೆಲವೇ ಕ್ಷಣಗಳಲ್ಲಿ ಮಾತನಾಡಲಿದ್ದಾರೆ. ಈಗಾಗಲೇ ಒಂದು ನಿರ್ಧಾರಕ್ಕೆ ಬಂದಿರೋ ಹಾಗಿದೆ. ಜೊತೆಗೆ ಅಲ್ಲಿರುವಂಥ ಜನರ ಅಭಿಪ್ರಾಯ ಕೂಡ ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಹಿಂದಿನ ಗೆಲುವಿಗೆ ಮಂಡ್ಯದ ಜನತೆ ಅವರಿಗೆ ಹೆಗಲಿಗೆ ಹೆಗಲಾಗಿ ನಿಂತಿದ್ರು. ಸ್ವಾಭಿಮಾನದ ಒಂದು ಪ್ರಶ್ನೆ ಏನು ಬಂತು, ಜೊತೆಗೆ JDSನ ನಾಯಕರುಗಳು ಕೊಟ್ಟಂಥ ಕೌಂಟರ್ಗಳು, ಅದಾದ ನಂತರ ಅದೆಲ್ಲವನ್ನು ಕೂಡ ಮೀರಿ ಒಂದು ಚಾಲೆಂಜ್ ಆಗಿ ಗೆದ್ದಂಥ ರೀತಿ, ನಟ ದರ್ಶನ್ ಇರ್ಬೋದು, ಯಶ್ ಅವರೆಲ್ಲ ಜೊತೆಯಾಗಿ ನಿಂತಹ ರೀತಿ, ಅದೆಲ್ಲವೂ ಕೂಡ ಯಾವುದೇ ಸಿನಿಮಾ ದೃಶ್ಯಗಳಿಗೂ ಕೂಡ ಕಡಿಮೆ ಇರಲಿಲ್ಲ. ಅಂತ ಒಂದು ಗೆಲುವನ್ನು ಸಾಧಿಸಿದ್ರು ಮಂಡ್ಯದಲ್ಲಿ. ಆದರೆ ಈಗ ಅದೇ ಮಂಡ್ಯದಿಂದ ಈಗ ಸದ್ಯಕ್ಕೆ ಹಾಲಿ ಸಂಸದೆ ಆಗಿರುವಂಥ ಸುಮಲತಾ ಅವರಿಗೆ ಈ ಬಾರಿ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ಬದಲಾದಂಥ ರಾಜಕೀಯ ಸನ್ನಿವೇಶ, BJP JDS ಜೊತೆ ಮಾಡಿಕೊಂಡಂಥ ಮೈತ್ರಿ. ಆ ಕಾರಣದಿಂದಾಗಿ ಈಗ ಸುಮಲತಾ ಟಿಕೆಟ್ ವಂಚಿತರಾಗಿದ್ದಾರೆ. ಆದರೆ ಮಂಡ್ಯ ವಿಚಾರವಾಗಿ ಅವ್ರಿಗಿದ್ದಂಥ ಅಭಿಮಾನ, ಇರುವಂಥ ಅಭಿಮಾನ, ಪ್ರೀತಿ ಅದನ್ನ ಬಿಟ್ಕೊಟ್ಟಿಲ್ಲ ಸುಮಲತಾ. ಬೆಂಗಳೂರು ಉತ್ತರದಲ್ಲೂ ಕೂಡ ಅವರಿಗೆ ಆಫರ್ ಇತ್ತು, ಬೇರೆ ಬೇರೆ ಕಡೆ BJP ಕಡೆಯಿಂದ ಟಿಕೆಟ್ ಪಡೆಯುವಂಥ ಒಂದು ಅವಕಾಶ ಇತ್ತು. ಆದರೆ ಇಲ್ಲ, ನಾನು ಅಂಬರೀಷ್ ಅವರ ಗೌರವಯುತವಾಗಿ ನಾನು ಅವರೇನು
ಮಂಡ್ಯದ ಜನತೆಗೋಸ್ಕರ ನಿಂತಿದ್ರು. ಸೊ ಹಾಗೆ ನಾನು ಕೂಡ ಅವರ ದಾರಿಯಲ್ಲೇ ಸಾಕ್ತೀನಿ, ನಾನು ಮಂಡ್ಯದಿಂದಲೇ ಸ್ಪರ್ಧೆ ಮಾಡೋದು ಅನ್ನೋದು ಸುಮಲತಾ ಅವರ ಅಭಿಪ್ರಾಯ ಇತ್ತು. ಸೊ ಈಗ ಸುಮಲತಾ ಅವರ ನಿವಾಸದಿಂದ ನೇರ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಸುಮಲತಾ ಅವರ ಮುಂದಿನ ರಾಜಕೀಯ ನಡೆ ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇವತ್ತು ಸಿಗುತ್ತೆ. ಸೊ ತೆರೆದ ವಾಹನದಲ್ಲಿ ಬೆಂಬಲಿಗರನ್ನ ಉದ್ದೇಶಿಸಿ ಸುಮಲತಾ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾತನಾಡಲಿದ್ದಾರೆ. ಅವ್ರ ಜೊತೆಗೆ ಅಭಿಷೇಕ್ ಅಂಬರೀಶ್ ಕೂಡ ಜೊತೆಯಲ್ಲಿರೋದು ನಾವು ಗಮನಿಸಬಹುದು. ಸೊ ಹಾಗೆ ರಾಕ್ಲೈನ್ ಅವ್ರನ್ನ ಕೂಡ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಜೆಪಿ ನಗರದ ನೇರ ದೃಶ್ಯಗಳನ್ನ ನಿಮ್ಗೆ ಈಗ ತೋರಿಸ್ತಾ ಇರೋದು. ಈಗಾಗಲೇ ಮನೆಯ ಒಳಗೆ ಒಂದು ಸುತ್ತಿನ ಮಾತುಕತೆ ಆಗಿದೆ. ಹೊರಗಡೆ ಇರುವಂತಹ ಬೆಂಬಲಿಗರಲ್ಲಿ ಅನೇಕ ಪ್ರಶ್ನೆಗಳಿದೆ ಸುಮಲತಾ ಅವರ ಮುಂದಿನ ನಡೆಯಲಿ ಅಂತ. ಜೊತೆಗೆ ಅವರ ಅಭಿಪ್ರಾಯಗಳು ಕೂಡ ಇದೆ. ಮೇ ಬಿ ಅವರ ಯಾವುದೇ ಅನೌನ್ಸ್ಮೆಂಟ್ ಅದು ಇವತ್ತು ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಅಲ್ಲಿ ಒಪ್ಪಬಹುದು ಅಂತ ಹೇಳೋದು ಕಷ್ಟ. ಯಾಕಂದ್ರೆ ಟಿವಿ9 ಜೊತೆ ಕೂಡ ಒಂದಷ್ಟು ಅಭಿಮಾನಿಗಳು ಬೆಂಬಲಿಗರು ಮಾತನಾಡಿದರು. ಇದು ಬೆಂಗಳೂರಿನ ಜೆಪಿ ನಗರದ ಸುಮಲತಾ ಅವರ ನಿವಾಸದ ನೇರ ದೃಶ್ಯ. ಈಗ ತೆರೆದ ವಾಹನದಲ್ಲಿ ಈಗ ಒಂದು ಸ್ಟೇಜ್ ರೀತಿಯಾಗಿ ಮಾಡಲಾಗಿದೆ, ಅದರಿಂದ ಈಗ ಮಾತನಾಡ್ತಾರೆ ಸುಮಲತಾ ಅವರು. ಅಲ್ಲಿನ ನೇರ ದೃಶ್ಯಗಳನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಸುಪುತ್ರ ಯಂಗ್ ರೆಬೆಲ್ ಸ್ಟಾರ್ ಅಭಿಷೇಕ್ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಸಂಸದರಲ್ಲಿ ನೀವೆಲ್ಲ ಹೇಗೆ ಬೆನ್ನಿಗೆ ಕೊಟ್ಟು ಅವರ ಹಿಂದೆ ನಿಂತು ಅವರಿಗೆ ಗಟ್ಟಿ ಧ್ವನಿಯಾಗಿ ಅವರಿಗೆ ಶಕ್ತಿಯಾಗಿದ್ರು, ಅದೇ ರೀತಿ ಒಂದಷ್ಟು ಜನ ಮುಖಂಡರು ಅವ್ರ ಜೊತೆಲಿದ್ದಾರೆ. ಅವರು ಕೂಡ ಇವತ್ತು ಹಿರಿಯ ಮುಖಂಡರು ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತ ವಿವೇಕಣ್ಣವರಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶ್ರೀರಂಗಪಟ್ಟಣದ ಅಂಬರೀಷನವರ ಕಾಲದಲ್ಲಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿ ಪರಾಜಿತರಾಗಿದ್ದಂಥವ್ರು ಮತ್ತೆ ಅವರ ಕುಟುಂಬಕ್ಕೆ ಆಪ್ತರಾದಂತ ಸೆಟ್ಟಳ್ಳಿ ಲಿಂಗರಾಜನವರು ಬಂದರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಶೀಳ್ನೇರೆ ಅಂಬರೀಷ್ ಅವರು ಡಿಸಿಸಿ ಬ್ಯಾಂಕ್ನ ಮನ್ಮೂಲ ನಿರ್ದೇಶಕರಾಗಿ ಹಲವಾರು ವರ್ಷಗಳಿಂದ ನಮ್ಮ ಅಂಬರೀಷ್ ಕುಟುಂಬದ ಜೊತೆಲಿ ಇರ್ತಕ್ಕಂಥವ್ರು. ಶೀಳ್ನೇರೆ ಅಂಬರೀಷ್ ಅವರು ಬಂದವರು, ನಮ್ಮ KRS ರಾಮಣ್ಣ ಅವರು ಬಂದವರು, ಬೆಳಗೋಳ ಮಂಜು ಬಂದಿದ್ದಾರೆ, ಹಾಗೆ ಅಲ್ಲಿಯ ಪಾಲಲ್ಲಿ ಶಂಕರೇಗೌಡರು ಆಗ್ಬೋದು, ನಮ್ಮ ಪ್ರವೀಣ್ ಆಗ್ಬೋದು, ಅವರೆಲ್ಲ ಬಂದಿದ್ದಾರೆ. ಹಾಗೆ ನಮ್ಮ ಶ್ರೀರಂಗಪಟ್ಟಣದ ಭಾಗದ ಹಲವಾರು ಅಂಬರೀಷ್ ಅಭಿಮಾನಿಗಳು ಮತ್ತೆ ನಾಗಮಂಗಲ ತಾಲೂಕಿನಿಂದಲೂ ಕೂಡ ಅಂಬರೀಷ್ ಅಭಿಮಾನಿಗಳು ಬಂದಿದ್ದಾರೆ. ಸಂಪತ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಹಿರಿಯ ಮುಖಂಡರಂತ ಸಂಪತ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತೇನೆ. KR ಪೇಟೆಯಿಂದ ನಮ್ಮ ಈಗಾಗಲೇ ಹೇಳಿದಾಗೆ ಶೀಲ್ನೇರಿ ಅಂಬರೀಷ್ ಅವರು ಜೊತೆಗೆ ನಮ್ಮ ಅಂಬರೀಷ್ ಅಭಿಮಾನಿಗಳು ಮತ್ತೆ ಮಹಿಳಾ ಮುಖಂಡರುಗಳು ಕೂಡ KR ಪೇಟೆಯಿಂದ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಮದ್ದೂರಿನಿಂದ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರ, ನಿಮಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮಂಡ್ಯ ಭಾಗದಿಂದಲೂ ಕೂಡ ನಮ್ಮ ಹಿರಿಯ ನಗರಸಭಾ ಸದಸ್ಯರು ಅಂಬರೀಷ್ ಅಣ್ಣನ ಜೊತೆಲಿ ಇದ್ದಂತವರು, ನಗರಸಭೆಯಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ನಾಗೇಂದ್ರನವರು ಬಂದಿದ್ದಾರೆ, ಅವರು ಕೂಡ ಬನ್ನಿ ಮೇಲೆ ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಅಲ್ಲಿಯ ಹಲವಾರು PLD ಬ್ಯಾಂಕ್ನ ನಿರ್ದೇಶಕರು, RAPCMS ನಿರ್ದೇಶಕರು ಬಂದಿದ್ದೀರಾ, ನಿಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತ ಬಯಸ್ತೇನೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರುಗಳು, ಅಂಬರೀಷಣ್ಣನ ಕಾಲದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದವರು, ನೀವೆಲ್ಲ ಕೂಡ ಆಗಮಿಸಿದ್ದೀರಾ. ಮಳವಳ್ಳಿ ಭಾಗದಿಂದ ನಮ್ಮ ಚೌಡಪ್ಪ ಅವರು ಮತ್ತೆ ಅಭಿಮಾನಿಗಳ ಸಂಘದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಬಂದಿದ್ದೀರಾ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಎಲ್ಲರದ್ದು ಎಲ್ಲ ಭಾಗ ತಾಲೂಕು ಹೇಳಿದ್ಮೇಲೆ ಮುಗೀತು. ಹಾಗೆ ನಮ್ಮ ಪಾಂಡವಪುರ ತಾಲೂಕಿಂದ ರೈತ ಮುಖಂಡರು, ರೈತ ಸಂಘದ ಕಾರ್ಯಕರ್ತರು ಮತ್ತೆ ಅಂಬರೀಷ್ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ಆಗಮಿಸಿದ್ರ. ಹಾಗೆ KR ನಗರದ ಭಾಗದಿಂದನೂ ಕೂಡ ಎಲ್ಲ ಮಹಿಳಾ ಮುಖಂಡರುಗಳು, ಅದರಲ್ಲೂ ಮಂಡ್ಯ ಭಾಗದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಂಬರೀಷ್ ಅವರ ಧರ್ಮಪತ್ನಿ ಸುಮಲತಾ ಅಂಬರೀಷ್ ಅವರಿಗೆ ಬಹಳ ಶಕ್ತಿಯನ್ನು ಕೊಟ್ಟಂತ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಮಹಿಳಾ ಸಂಘದ ಮುಖಂಡರುಗಳು ಎಲ್ಲ ಮಹಿಳೆಯರಿಗೆ ಪಾಪ ದಯಮಾಡಿ ನನ್ನ ಅಂಬರೀಷ್ ಅಭಿಮಾನಿಗಳಲ್ಲಿ ಯುವಕರಲ್ಲಿ ನಾನು ಪ್ರಾರ್ಥನೆ, ದಯವಿಟ್ಟು ಅವರಿಗೆ ಮಹಿಳೆಯರಿಗೆ ಸ್ವಲ್ಪ ಹೆಚ್ಚಿನ ಅವಕಾಶ ಮಾಡಿಕೊಡಿ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಶಕ್ತಿ ತುಂಬಿದಂತವರು. ಅವರಿಗೆ ನಾನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ, ಈ ಪ್ರಾರಂಭದಲ್ಲಿ ಒಂದಷ್ಟು ಮುಖಂಡರುಗಳು ಮಾತಾಡ್ತಾರೆ, ಆಮೇಲೆ ತಮ್ಗೆಲ್ಲರಿಗೂ ಕೂಡ ನಾನು ಅವಕಾಶವನ್ನು ಮಾಡಿಕೊಡ್ತೇನೆ. ಅವ್ರಿಗೆ ಅಭಿಷೇಕ್ ಅವರು ಮತ್ತೆ ಅಕ್ಕ ಅವರು ಮಾತಾಡ್ತಾರೆ. ಫಸ್ಟ್ ಒಂದಷ್ಟು ಪ್ರಾರಂಭದಲ್ಲಿ ಒಂದಷ್ಟು ಮುಖಂಡರು ಮಾತಾಡ್ತಾರೆ. ಪ್ರಾರಂಭದಲ್ಲಿ ನಮ್ಮ ವಿವೇಕಾನಂದ ಅವರು ಹಿರಿಯ ಮುಖಂಡರು, ಅವರೇ ಪ್ರಾರಂಭಿಸಲಿ ಸಭೆನ ಅಂತೇಳಿ ವಿವೇಕಾನಂದ ಅವರು ತಮ್ಮ ಅಭಿಪ್ರಾಯನ ಹೇಳ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಈ ದಿನ ತಾವೆಲ್ಲರೂ ಕೂಡ ಅಂಬರೀಷ್ ಅವರ ಅಭಿಮಾನಿಗಳು, ಸುಮಲತಾ ಅವರ ಅಭಿಮಾನಿಗಳು ಮತ್ತು ಸ್ವಾಭಿಮಾನಿ ಪಡೆಯ ಎಲ್ಲ ಮುಖಂಡರುಗಳು, ಮಹಿಳಾ ಮಣಿಗಳು ಎಲ್ಲರೂ ಕೂಡ ಇವತ್ತು ಸಭೆ ಸೇರಿರುವಂತಹ ಉದ್ದೇಶ ಸೋಮವಾರೆಲ್ಲ ಸವಿಸ್ತಾರವಾಗಿ ತಮಗೆ ಹೇಳಿದ್ದಾರೆ. ಈಗಾಗಲೇ ಕಳೆದ 5 ವರ್ಷಗಳಿಂದ ನಿಷ್ಕಲ್ಮಶವಾಗಿ ಪ್ರಾಮಾಣಿಕವಾಗಿ ಯಾರು ಮಂಡ್ಯ ಜಿಲ್ಲೆಯಲ್ಲಿ
MP ಕೆಲಸವನ್ನ ಮಾಡಿದರೆ ಆಫೀಸಿಂದ ಹಿಡಿದು ಎಲ್ಲಾ ತಾಲೂಕುಗಳಿಗೂ ವಿಸಿಟ್ ಕೊಟ್ಟು ಅವರ ಅನುದಾನ ಇರ್ಬೋದು, ಅವರ ಸ್ವಾಭಿಮಾನವನ್ನ ಒಂದು ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಮೊದಲನೇ ಸ್ವಾಭಿಮಾನಿ ಲೋಕಸಭಾ ಸದಸ್ಯರು ಅಂದ್ರೆ ನಮ್ಮ ಸುಮಲತಾ ಅವರೇ. ಯಾಕೆಂದ್ರೆ ನಾವೀಗ ಆಲ್ರೆಡಿ ಸಾಕಷ್ಟು ಕೆಲಸಗಳಾಗಿ ಜೊತೆಗೆ ನುಡಿದಂತೆ ನಡೆಯುವವರು, ಮತ್ತೆ ಇಲ್ಲೂ ಕೂಡ ಒಂದು ಅವರು ಆಡಿದ ಮಾತಿಗೆ ಧಕ್ಕೆ ಬರದಾಗೆ ನಡ್ಕೊಂಡಿರುವಂತ ಸ್ವಾಭಿಮಾನಿ ಸುಮಲತಾ ಅವರು ಇವತ್ತು ತಮ್ಮನ್ನ ಯಾಕೆ ಕರೆದಿದ್ದಾರೆ ಅಂದ್ರೆ, ಮೊದಲು ಕೂಡ ಕಳೆದ ಸಾರಿ ಚುನಾವಣೆಯಲ್ಲೂ ಕೂಡ ನಮ್ಮ ಎಲ್ಲಾ ನಾಯಕರನ್ನ ಕರೆದಿ ಏನ್ ತೀರ್ಮಾನ ತಗೊಳ್ಳೋದು ಏನು ಅನ್ನೋದನ್ನ ಕೇಳಿ ಕೊನೆಗ ನಾವೆಲ್ಲ ಕೊಟ್ಟಂತ ತೀರ್ಮಾನಕ್ಕೆ ಅವರು ಸ್ವಾಭಿಮಾನದಿಂದ ಸ್ಪರ್ಧೆ ಮಾಡಿ ಅದ್ದೂರಿ ಒಂದು ಬಹುಮತದಿಂದ ಗೆದ್ದಿದ್ದಾರೆ. ಇವತ್ತು ಕೂಡ ತಮ್ಮ ಒಂದು ಅತಾಚೂರ್ಯದಿಂದ ಒಂದು ಸಮ್ಮಿಶ್ರ ಒಂದು ಅಲಯನ್ಸ್ ಮಾಡ್ಕೊಂಡಿರೋದ್ರಿಂದ ಅಕ್ಕ ಅವ್ರಿಗೆ ಈ ಸರಿ ನಮಗೆ ಒಂದು ತೊಂದರೆ ಆಗಿದೆ. ಆ ತೊಂದರೆನ ಯಾವ ರೀತಿ ನಿವಾರಣೆ ಮಾಡಬೇಕು ಅಂತ ಅವ್ರಿಗಾಗ್ಲೇ ಸಾಕಷ್ಟು ಅವ್ರಿಗೂ ಕೂಡ ಎಲ್ಲ ಮುಖಂಡರುಗಳು ಬಂದು ಭೇಟಿ ಮಾಡಿದ್ರೆ ಅವರಲ್ಲೂ ಕೂಡ ಸ್ವಂತ ಒಂದು ಸ್ವಾಭಿಮಾನ ಇದೆ. ಅದೆಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನ ತಿಳ್ಕೊಂಡು ತಮ್ಮ ಅಭಿಪ್ರಾಯವನ್ನ ತಗೊಳ್ಳಿಕ್ಕೆ ಅವ್ರು ಏನೇ ಅಭಿಪ್ರಾಯ ತಗೊಂಡ್ರು ಕೂಡ ಏನೇ ಒಂದು ರೀತಿ ತಗೊಂಡ್ರು ಕೂಡ ಅವ್ರ ಹಿಂದೆ ನಾವೆಲ್ಲರೂ ಕೂಡ ಅವ್ರಿಗೆ ಬೆನ್ಬಲವಾಗಿ ಹಿಂದಿಂದ ಇದೀವಿ. ಅಂಬರೀಷ್ ಅಣ್ಣ ಕಾಲದಿಂದನೂ ಕೂಡ ನಾವು ಈ ಮನೆಗೆ, ಇದು ಹೊಸ ಮನೆ, ಈ ಹಳೆ ಮನೆ ಬೇಸ್ಮಟ್ಟ ಇದ್ದಿತ್ತು ಅಂದ್ರೆ ನಾವು ಇಲ್ಲಿ ಬಂದಿದ್ದೀವಿ. ಹಾಗಾಗಿ ಆ ಅಭಿಮಾನ ಇಟ್ಕೊಂಡು ಇದುವರೆಗೂ ಅಕ್ಕ ಅವ್ರ ಜೊತೆ ನಾವಿದ್ದೀವಿ. ಅವ್ರು ಯಾವುದೇ ರೀತಿ ಒಳ್ಳೆ ತೀರ್ಮಾನ ತಗೊಂಡ್ರು ಕೂಡ ಆ ತೀರ್ಮಾನ ಮಂಡ್ಯ ಜಿಲ್ಲೆಗೆ ಒಂದು ಆದರ್ಶಪ್ರಾಯವಾಗಿರ್ಬೇಕು. ಮಂಡ್ಯ ಬಿಟ್ಟು ಯಾವುದೇ ಕಾರಣಕ್ಕೂ ಅಕ್ಕ ಅವರು ಬೇರೆ ತೀರ್ಮಾನ ತಗೊಳ್ಳಲ್ಲ ಅನ್ನೋದು ನಮಗೆ ಗೊತ್ತು. ಈಗ ಆಲ್ರೆಡಿ ಅವ್ರಿಗೆ ಸಾಕಷ್ಟು ಅವಕಾಶಗಳು ಬಂದಿತ್ತು, ಚಿಕ್ಕಬಳ್ಳಾಪುರ ಬಂದಿತ್ತು, ಬೆಂಗಳೂರು ಸೌತ್ ಬಂದಿತ್ತು, ಬಹಳಷ್ಟು ಅವಕಾಶಗಳನ್ನ ತಿರಸ್ಕಾರ ಮಾಡಿ ನಾನು ಮಂಡ್ಯ ಜಿಲ್ಲೆ ಜನ, ಮಂಡ್ಯ ಜಿಲ್ಲೆ ಅಭಿಮಾನಿಗಳು ಏನು ತೀರ್ಮಾನ ಹೇಳ್ತಾರೆ ಅದಕ್ಕೆ ನಾನು ಬದ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ತಮ್ಮನ್ನೆಲ್ಲ ಕರೆಸಿ ಇಲ್ಲಿ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಅಕ್ಕ ಅವರ ಏನು ಒಂದು ಒಳ್ಳೆ ಅಭಿಪ್ರಾಯನ ತಗೋತಾರೆ ಅದಕ್ಕೆಲ್ಲರೂ ಕೂಡ ನಾವು ಅವ್ರ ಜೊತೆನಲ್ಲಿ ಇರ್ತೀವಿ ಅಂತ ಹೇಳ್ತಾ ಎರಡು ಮಾತಾಡೋ ಅವಕಾಶ ಮಾಡಿಕೊಡ್ತಾವೆ. ಎಲ್ರಿಗೂ ಧನ್ಯವಾದಗಳು. ಹಾಗೆಯೇ ನಮ್ಮ ತಿಮ್ಮನೂರು ಕೃಷ್ಣಣ್ಣವರು ಆಗಮಿಸಿದ್ದಾರೆ. ಹಿರಿಯ ನಾಯಕರು, ಮನ್ಮೂಲ್ನ ಮಾಜಿ ನಿರ್ದೇಶಕರು, ಅವರು ಒಂದೆರಡು ಮಾತಾಡ್ಬೇಕಂತ ಹೇಳಿ ಕೇಳ್ಕೊಡ್ತಾರೆ. ತಿಮ್ಮನೂರು ಕೃಷ್ಣಣ್ಣವರು ದಯವಿಟ್ಟು ಮುಂದೆ ಬನ್ನಿ. ಕೃಷ್ಣ ಮತ್ತೆ ಕೆಲವ್ರಿಗೆ ಒಂದೊಂದು ಉದ್ದೇಶವನ್ನ ನಾನು ಇವತ್ತು ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ನಾವಿಲ್ಲಿ ಯಾರನ್ನು ಕೂಡ ಒಂದು ವಿಶೇಷವಾಗಿ ನೀವೆಲ್ಲರೂ ಸ್ವಂತಕ್ಕೆಯಿಂದ ತಾವು ಇಲ್ಲಿಗೆ ಬಂದಿದ್ದೀರಾ, ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದೀರಾ. ಆದ್ರೆ ನಾವು ಇವತ್ತು ಕೂಡ ಮಂಡ್ಯದಲ್ಲೇ ಬಂದು ಸಭೆ ಮಾಡ್ತೀನಿ ಅಂತ ಹೇಳಿ ನಮ್ಮ ಮೇಡಮ್ ಅವರು ಹೇಳಿದ್ರು. ಆದ್ರೂ ಕೂಡ ನೀವು ಪ್ರೀತಿಯಿಂದ ಇಲ್ಲಿ ಬಂದಿದ್ದೀರಾ. ಮತ್ತೊಮ್ಮೆ ನಿಮ್ಗೆ ವಿಶೇಷವಾಗಿ ಸ್ಮರಿಸ್ತಾ ಇನ್ನೊಂದು ವಿಚಾರವನ್ನು ತಿಳ್ಕೊಳ್ಳಿ. 30 ವರ್ಷದಿಂದ ಇದೇ ಕುಟುಂಬವನ್ನ ನಂಬ್ಕೊಂಡು ನಾವು ರಾಜಕಾರಣ ಆಗ್ಬೋದು, ಸಮಾಜ ಸೇವೆ ಆಗ್ಬೋದು, ಅಥವಾ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡಿರ್ಬೋದು, ನಾವೆಲ್ಲರೂ ಕೂಡ ದಿಕ್ಕಪ್ಪಲಾಗಿ ಹೋಗ್ತೀವಿ. ಅವರ ತೀರ್ಮಾನ, ಅವರು ಒಳ್ಳೆ ತೀರ್ಮಾನ ತಗೊಳ್ಬೇಕು. ಅವ್ರ ಆ ಆತಂಕ ನಮ್ಗೆಲ್ರಿಗೂ ಇದೆ. ಅವರ ತೀರ್ಮಾನದಲ್ಲಿ ನಮ್ಮ ಭವಿಷ್ಯವೂ ಇದೆ. ಹಾಗಾಗಿ ಅವರು ನಮ್ಮ ಜನರ ಆಗಾಗ್ಲೇ ಅವರು ಒತ್ತಿ ಹೇಳಿದ್ದಾರೆ, ನಾನು ಮಂಡ್ಯ ಕೈ ಬಿಡಲ್ಲ. ಏನ್ ನಾ ರಾಜಕಾರಣ ಅಂತಂದ್ರೆ ಮಂಡ್ಯ. ಬೆಂಗಳೂರು ಕರೆದ್ರು ಹೋಗ್ಲಿಲ್ಲ, ಚಿಕ್ಕಬಳ್ಳಾಪುರ ಕರೆದ್ರು ಹೋಗ್ಲಿಲ್ಲ. ಯಾಕೆ? ಮಂಡ್ಯ ಅಂದ್ರೆ ಅಂಬರೀಷ್ ಅಣ್ಣ ಅಂದ್ರೆ ಮಂಡ್ಯ. ಅದಕ್ಕೋಸ್ಕರ ನಾವು ನಮ್ಮ ನೆಚ್ಚಿನ ನಾಯಕರಾದ ಸುಮಲತಾ ಅಂಬರೀಷ್ ಅವ್ರನ್ನ ಒತ್ತಾಯ ಮಾಡೋಣ. ಚುನಾವಣೆ ಅಂದ್ರೆ ಏನೆಲ್ಲ ಆಗಿದೆ ಮಂಡ್ಯದಲ್ಲಿ. ಕೆ.ವಿ. ಶಂಕರೇಗೌಡರು ಚುನಾವಣೆ ನೋಡಿದ್ದಾರೆ ಮಂಡ್ಯ ಜನ, ಅದು ಒಂದು ಇತಿಹಾಸ. ಅದು ಬಿಟ್ಟು ನಮ್ಮ ಸುಮಲತಾ ಅಂಬರೀಷ್ ಅವ್ರ ಚುನಾವಣೆನೇ ದೊಡ್ಡ ಇತಿಹಾಸ. ಆ ಇತಿಹಾಸ ಮತ್ತೆ ನೋಡ್ಲಿಕ್ಕೆ ಆಗೋದಿಲ್ಲ. ಅಂತದ್ರಲ್ಲಿ ನಮ್ಮ ನೆಚ್ಚಿನ ನಾಯಕ ಅಂಬರೀಷ್ ಅಣ್ಣವರು ಹ್ಯಾಟ್ರಿಕ್ ಸಂಸದರಾಗಿದ್ರು. ನಮ್ಮ ಜಿಲ್ಲೆ ಜನ ಎಸ್.ಎಂ. ಕೃಷ್ಣ ಅವ್ರನ್ನು ಸೋಲಿಸಿದ್ದಾರೆ, ಅಂಬರೀಷ್ ಅಣ್ಣನನ್ನು ಸೋಲಿಸಿದ್ರು. ಆದ್ರೆ ಮಾದೇಗೌಡರು ಸೋತ್ರು. ಆದ್ರೆ ಅಂಬರೀಷ್ ಅಣ್ಣನ ಕೂತು ಕೆಲಸ ಮಾಡಿ ಜಿಲ್ಲೆಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಕ್ಕೆ ಸುಮಲತಾ ಅಂಬರೀಷ್ ಅವ್ರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಸಿದ್ರು. ಮತ್ತೆ ಅವರು ನಮ್ಮ ಕೈ ಬಿಡಲ್ಲ, ಒಳ್ಳೆ ತೀರ್ಮಾನ ತಗೊಳ್ತಾರೆ. ನಾವೆಲ್ಲರ ಒಂದು ಆತಂಕನ ಅವರು ಇವತ್ತು ನಿವಾರಣೆ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ನಮ್ಮ ಕೃಷ್ಣನವರು ಮಾತಾಡ್ಬೇಕು. ಮಂಡ್ಯ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಮಹಿಳಾ ಹಾಗೂ ಪುರುಷ ಜನಗಳಿಗೆ ನನ್ನ ಮೊದಲನೇ ಸಾಷ್ಟಾಂಗ ನಮಸ್ಕಾರಗಳು. ಏನಪ್ಪಾ ಅಂದ್ರೆ ಈ ದಿವಸ ಇಷ್ಟೊಂದು ಸಂಖ್ಯೆ ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀರಿ ಅಂದ್ರೆ ಎಲ್ಲರೂ ಆಶ್ಚರ್ಯ ಪಡಬೇಕಾದಂತ ವಿಚಾರ. ಯಾಕೆಂದ್ರೆ ಸುಮಲತಾ ಅಂಬರೀಶ್ರವರು ದಾಖಲೆ ಮಾಡಿದ ಇಡೀ ರಾಜ್ಯದಲ್ಲಿ ದಾಖಲೆಯಾಗಿ ಗೆದ್ದಿದ್ದಾರೆ. ಯಾಕೆಂದ್ರೆ ಒಂದು ಸರ್ಕಾರನ ಎದುರಾಕೊಂಡು ಅವತ್ತು 1,20,000 ನಾವೀಗ ಜೆಪಿ ನಗರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸುಮಲತಾ ನಿವಾಸ ಈಗ ತೆರೆದ ವಾಹನದಲ್ಲಿ ಏನು ವೇದಿಕೆ ರೀತಿಯಾಗಿ ನಿರ್ಮಾಣ ಮಾಡಲಾಗಿದೆ, ಅದರಲ್ಲಿ ಮಾತನಾಡ್ತಿದ್ದಾರೆ ಸ್ಥಳೀಯ ನಾಯಕರು. ಎಲ್ಲರೂ ಕೂಡ ಹೇಳ್ತಿರುವಂತದ್ದು ಒಂದೇನೆ, ಬೇರೆ ಬೇರೆ ಕಡೆ ಅವಕಾಶಗಳಿತ್ತು, ಆದ್ರೆ ಮಂಡ್ಯ ಬಿಟ್ಟು ಎಲ್ಲೂ ಕೂಡ ಸುಮಲತಾ ಅವರು ಹೋಗಿಲ್ಲ. ಸೊ ಆ ಕಾರಣಕ್ಕೆ ಅವರ ಏನ್ ನಿರ್ಧಾರ ಇದೆ ನಾವು ಕೂಡ ಕಾಯ್ತಿದ್ದೀವಿ. ಅವರ ಏನೇ ನಿರ್ಧಾರ ಇದ್ರೂ ಕೂಡ ಅದು ನಮ್ಮ ಮುಂದಿನ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ.
ಸೊ ಆ ಕಾರಣಕ್ಕೆ ಅವರ ಮಾತುಗಳಿಗೋಸ್ಕರ ನಾವು ಕೂಡ ಕಾಯ್ತಿದ್ದೀವಿ ಅಂತ ಈಗ ಸ್ಥಳೀಯ ನಾಯಕರು ಒಂದಷ್ಟು ಮಾತನಾಡ್ತಿದ್ದಾರೆ. ಆ ದೃಶ್ಯಗಳನ್ನ ನಿಮಗೆ ತೋರಿಸ್ತಿದ್ದೀವಿ. ಇನ್ನೊಂದು ಕಡೆ ಅಂಬರೀಷ್ ಅವರ ದೊಡ್ಡ ಅಭಿಮಾನಿ ಬಳಗ ಅಲ್ಲಿಗೆ ಆಗಮಿಸಿದೆ. ಬೇರೆ ಬೇರೆ ಊರುಗಳಿಂದ ತಮ್ಮ ಸ್ವಂತ ಖರ್ಚಿನಿಂದ ಎಲ್ಲರೂ ಕೂಡ ಬಂದಿದ್ದಾರೆ ಅಂತ ಕೂಡ ಸ್ಥಳೀಯ ನಾಯಕರು ಮಾತನಾಡ್ತಿದ್ದವ್ರು ಹೇಳ್ತಾ ಇದ್ರು. ಸೊ ಈಗ ಸುಮಲತಾ ಅವರ ಮಾತಿನ ಮೇಲೆ ಎಲ್ಲರ ಚಿತ್ತ ಇದೆ. ಈಗ ಸ್ಥಳೀಯ ನಾಯಕರು ಹೇಳ್ತಿರುವಂತಹ ಪ್ರಕಾರ ಹಿಂದೆ ಏನೇನಾಗಿತ್ತು ಎಲ್ಲವೂ ಕೂಡ ನಮ್ಮ ಮೈಂಡ್ ನಲ್ಲಿದೆ. ಏನೇನು ಹಿಂದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಾತುಗಳು ಬಂದಿದ್ವು, ಜೊತೆಗೆ ಆಗ ಫೈಟ್ ಮಾಡಿದಂತ ರೀತಿ ಅದೆಲ್ಲವೂ ಕೂಡ ಮಂಡ್ಯದ ಜನತೆ ನಿಂತ ರೀತಿ ಸುಮಲತಾ ಅವ್ರ ಜೊತೆಗೆ. ಸೊ ಅದರ ಬಗ್ಗೆ ಎಲ್ಲರೂ ಕೂಡ ವಿಸ್ತೃತವಾಗಿ ಅಲ್ಲಿ ಮಾತನಾಡ್ತಿದ್ದಾರೆ. ಸೊ ಅವರವರ ಅಭಿಪ್ರಾಯವನ್ನ ಈಗಾಗಲೇ ಸ್ಥಳೀಯ ನಾಯಕರು ಕೂಡ ಯಾರು ಹಿಂದೆ ಸುಮಲತಾ ಅವರು ಲೋಕಸಭಾ ಚುನಾವಣೆಗೆ ನಿಂತಾಗ ಅವರ ಹೆಗಲಾಗಿ ನಿಂತರು ಅವರೆಲ್ಲರ ಅಭಿಪ್ರಾಯವನ್ನ ಈಗ ಸುಮಲತಾ ಆಲಿಸಿದ್ದಾರೆ. ಹಾಗಾಗಿ ಈಗ ಆ ಕಾರ್ಯಕರ್ತರ ಮುಂದೆ, ಬೆಂಬಲಿಗರ ಮುಂದೆ ತಮ್ಮ ನಿರ್ಧಾರವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಮಾಡಲಿದ್ದಾರೆ. ಅದರ ನೇರ ದೃಶ್ಯಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅಭಿಷೇಕ್ ಕೂಡ ಮಾತನಾಡುವಂಥದ್ದಿದೆ. ಹಾಗೇನೆ ಸುಮಲತಾ ಅಂಬರೀಷ್ ಅವರ ಮಾತುಗಳಿಗೋಸ್ಕರ ಎಲ್ಲರೂ ಕೂಡ ಈಗ ವೇಟ್ ಮಾಡ್ತಾ ಇರೋದು. ಸೊ ಈಗ JP ನಗರ ನಿವಾಸದ ನೇರ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ಏನೇನು ಆಗ್ತಾ ಇದೆ ಅಂತ. ಬಹಳ ಯೋಚನೆ ಮಾಡಿ ಇವತ್ತು ನಿರ್ಧಾರವನ್ನು ಪ್ರಕಟ ಮಾಡಬೇಕಾಗಿದೆ. ಇನ್ ಕೇಸ್ ಅವರು ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋದಾದ್ರೂ ಕೂಡ ಅದಕ್ಕೆ ಎಲ್ಲರ ಸಹಮತ ಅಲ್ಲಿ ಸಿಗುವಂತ ಸಾಧ್ಯತೆಗಳಿಲ್ಲ. ಎಲ್ಲರೂ ಕೂಡ ಒಪ್ಲಿಕ್ಕಿಲ್ಲ, ಒಂದಷ್ಟು ಮಂದಿ ಒಪ್ಪೋದು. ಆದರೆ ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ಅಂತಂದ್ರೆ ಬಹುತೇಕರಲ್ಲಿ ಓಕೆ ಅನ್ನೋ ರೀತಿ ಆಗಿದ್ದಾರೆ. ಆದರೆ ಅದು ಸಾಹಸ ಆಗುತ್ತೆ, ಎಷ್ಟು ಮಟ್ಟಿಗೆ ಅದು ಸಾಧ್ಯ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಆಗಲೇ ನಾವು ಹೇಳಿದಾಗೆ ಬಹಳಷ್ಟು ಮಹಿಳೆಯರು ಸುಮಲತಾ ಅವರ ಜೊತೆ ನಿಂತಿದ್ರು ಕಳೆದ ಬಾರಿ. ಸುಮಲತಾ ಅವ್ರು ಗೆಲ್ಲಬೇಕು, ಅವ್ರನ್ನ ಗೆಲ್ಲಿಸಬೇಕು ಅಂತ. ಸೊ ಅವ್ರನ್ನೂ ಕೂಡ ಇವತ್ತು ಕರ್ಕೊಂಡು ಬರಲಾಗಿದೆ. ಸ್ಥಳೀಯ ಮಹಿಳಾ ನಾಯಕರು ಕೂಡ ಅಲ್ಲಿ ಆಗಮಿಸಿದ್ದಾರೆ. ಇವರೆಲ್ಲ ಸುಮಲತಾ ಅವರ ಜೊತೆಗೆ ನಿಂತಂತವ್ರು. ಅಂಬರೀಷ್ ಅವರ ಕಾಲದಿಂದಲೂ ಕೂಡ ಮಂಡ್ಯ ಅಂದ್ರೆ ಅಂಬರೀಷ್, ಅಂಬರೀಷ್ ಅಂದ್ರೆ ಮಂಡ್ಯ ಅಂತ ಅವ್ರನ್ನ ಆರಾಧಿಸ್ಕೊಂಡು ಬಂದಂತವ್ರು. ಅಂಬರೀಷ್ ಅಭಿಮಾನಿಗಳಿಗೆ ಹಾಗೂ ನಮ್ಮ ಮಾನ್ಯ ಸಂಸದರಂತ ಜನಪ್ರಿಯ ಸ್ವಾಭಿಮಾನಿ ಸಂಸದರಂತ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಮಂಡ್ಯದ ಈಗ ಕಾರ್ಯಕರ್ತರು ಆಗಮಿಸಿದ್ದಾರೆ. ಮದ್ದೂರು, ಮಳವಳ್ಳಿ ಎಲ್ಲಾ ಭಾಗದಿಂದ ಕೂಡ ಈಗ ಆಗಮಿಸಿರೋದು. JP ನಗರ, ಬೆಂಗಳೂರು ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಇವತ್ತು ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನೋ ಸಸ್ಪೆನ್ಸ್ ಬ್ರೇಕ್ ಆಗುತ್ತೆ. ಸ್ವಾಭಿಮಾನ ಅನ್ನುವಂತ ಹೆಸರನ್ನ ಮುಂದೆ ಇಟ್ಟು ಒಂದು ಪರೀಕ್ಷೆಗೆ ಇಳಿದಾಗ ನೀವೆಲ್ಲ ಅವರನ್ನ ಗೆಲ್ಸಿದ್ದೀರಾ, ಹಾಗೆ ಪ್ರೋತ್ಸಾಹಿಸಿದ್ದೀರಾ. ಆದ್ರೆ ಅವತ್ತಿನ ಒಂದು ಪ್ರೋತ್ಸಾಹ ಎಷ್ಟರ ಮಟ್ಟಿಗೆ ಅವರನ್ನ ಒಂದು ಶಕ್ತಿ ತುಂಬಿದ್ದೀರಾ ಅಂದ್ರೆ ಇವತ್ತು ಅಷ್ಟು ಜನ ಪುರುಷರು ಅಥವಾ ಪಕ್ಷಗಳನ್ನ ಮುಂದೆ ಇಟ್ಕೊಂಡು ಗೆಲ್ಬೇಕಾದಂತ ಸಂದರ್ಭದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಮೇಡಮ್ನವ್ರು ಗೆದ್ದಿದ್ದಾರೆ. ಆದ್ರೆ ನಮ್ಗೆ ಇವತ್ತು ತುಂಬಾ ನೋವಾಗ್ತಾ ಇರೋದೇನಂದ್ರೆ ಅಂತ ಒಬ್ಬ ಸ್ವಾಭಿಮಾನಿಯಾಗಿ, ಯಾಕಂದ್ರೆ ನೀವೆಲ್ಲ ನೋಡಿದ್ದೀರಾ ಕರೋನಾ ಸಂದರ್ಭದಲ್ಲಿ ಗ್ರಾಂಟೇ ಇಲ್ಲದೆ ಹೋದ್ರು ಕೂಡ ಅವತ್ತಿನ ತುರ್ತು ಸಂದರ್ಭಕ್ಕೆ ತಮ್ಮ ಕೈಯಿಂದ ಒಂದು ವೆಂಟಿಲೇಟರ್ನ ಆಕ್ಸಿಜನ್ ವ್ಯವಸ್ಥೆಯನ್ನ ಮಾಡೋದ್ರ ಜೊತೆಗೆ ಇವತ್ತು ಕೂಡ ಮಂಡ್ಯ ಜಿಲ್ಲೆನಲ್ಲಿ ಒಂದು ಸುಸಜ್ಜಿತವಾದಂತಹ ICU ಕೊಟ್ಟು ಅವತ್ತು ನಮ್ಮ ಕರೋನಾದಲ್ಲಿ ಆಶಾ ಕಾರ್ಯಕರ್ತರಾಗ್ಬೋದು ಅಥವಾ ಎಲ್ಲ ಕರೋನಾ ವಾರಿಯರ್ಸ್ ಅನ್ನ ಪ್ರೋತ್ಸಾಹಿಸಿದ್ದಾರೆ. ಇಷ್ಟೇ ಅಲ್ಲ, ಇವತ್ತಿಗೂ ಕೂಡ ಒಂದು ಸಂತೋಷದ ವಿಷಯ ಅಂದ್ರೆ ಒಬ್ಬ ಮಹಿಳೆಯಾಗಿ ಎರಡೂ ಪಕ್ಷಗಳ ಬೆಂಬಲ ಆಯ್ಕೆ ಆಗುವಾಗ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ತುಂಬಾ ಸಂಕಷ್ಟವನ್ನ ಎದುರಿಸಿದ್ರು. ಆದ್ರೂ ಕೂಡ ಕರೋನಾ ಸಂದರ್ಭದಲ್ಲಿ ಕೂಡ ಜೀವ ಭಯವನ್ನ ತೊರೆದು ದಿಶಾ ಸಮಿತಿಯನ್ನ ಒಂದು ಸಭೆಯನ್ನ ನಡೆಸಿ ಎಲ್ಲ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇಡೀ ಜಿಲ್ಲೆಯಲ್ಲಿ ಒಂದು ವಾರಿಯರ್ಸ್ ಆಗಿ ಅವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇಷ್ಟಲ್ದೇನೆ ಇವತ್ತು ಒಬ್ಬ ಮಹಿಳಾ ಪ್ರತಿನಿಧಿಯಾಗಿ ಮಂಡ್ಯ ಜಿಲ್ಲೆನಲ್ಲಿ ಅವರ ಒಂದು ಸಾಮರ್ಥ್ಯವನ್ನು ನಾವೆಲ್ಲ ಗುರುತಿಸಿದೀವಿ. ಯಾಕೆಂದ್ರೆ ಏನು ಇವತ್ತು 77 ಮಂದಿ ವಿಕಲಚೇತನರು ಅಂತ ಹೇಳ್ತೀವಿ ನಾವು. ಯಾಕೆಂದ್ರೆ ಅವರ ಒಂದು ಸ್ವಾಭಿಮಾನ ಬದುಕನ್ನ ಕಟ್ಕೊಳ್ಳೋದಕ್ಕೆ ಇವತ್ತಿನವರೆಗೂ ಕೂಡ ಮೊದಲ ಬಾರಿಗೆನೆ ಒಂದು ಅವಧಿನಲ್ಲಿ 77 ಜನರಿಗೆ ವಿಕಲಚೇತನರಿಗೆ ಒಂದು ವಾಹನವನ್ನ ನೀಡ್ತಾ ಸ್ವಾಭಿಮಾನಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ನಮ್ಮ ಮೇಡಮ್ನವ್ರು ಸಹಕಾರಿಯಾಗಿದ್ದಾರೆ. ಇಷ್ಟೇ ಅಲ್ಲ, ಇವತ್ತು ಕೂಡ ಮಹಿಳಾ ಸಮುದಾಯ ಭವನಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ, ಮಹಿಳೆಯರ ಪರ ಧ್ವನಿಯಾಗಿದ್ದಾರೆ. ಆದ್ರೆ ಇಂತಹ ಒಂದು ಶಕ್ತಿಯುತವಾದಂತಹ ಮಹಿಳೆಯರನ್ನ ಈ ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕಾದದ್ದು ನಮ್ಮ ಮಂಡ್ಯ ಜಿಲ್ಲೆಯ ತಮ್ಮೆಲ್ಲರ ಕರ್ತವ್ಯ. ಆದ್ರೆ ನಾವು ಮೇಡಮ್ ಹತ್ರ ಮನವಿ ಮಾಡೋದಕ್ಕೋಸ್ಕರ ಇವತ್ತು ಬಂದಿದೀವಿ. ಹೆದೆಗೊಂದ್ಬೇಡಿ ಮೇಡಮ್, ಅವತ್ ನೀವು ನಿಮ್ಮನ್ನ ನಂಬೆ ಬಂದಿದ್ದೀರಾ, ಅವತ್ತು ನೀವು ಮಂಡ್ಯ ಜಿಲ್ಲೆ ಜನ ನಂಬಿದ್ದೀರಾ, ಹಾಗೆ ಅಣ್ಣನವರ ಆಶೀರ್ವಾದ ಕೇಳಿದೀರಾ, ಹಾಗೆ ಇವತ್ತಿಗೂ ನಾವೆಲ್ಲ ನಿಮ್ಮ ಒಟ್ಟಿಗಿರ್ತೀವಿ. ಹಾಗಾಗಿ ನೀವು ಮತ್ತೊಮ್ಮೆ ಒಳ್ಳೆ ನಿರ್ಧಾರನ ನೀವು ತಗೋಬೇಕು. ಯಾಕಂದ್ರೆ ಅವತ್ತು ನೀವು ನಂಬಿದ ಜನನೇ ಇವತ್ತು ಇದ್ದಾರೆ, ಯಾರನ್ನ ನಾವು ಕಳ್ಕೊಂಡಿಲ್ಲ. ಹಾಗಾಗಿ ದಯಮಾಡಿ ನೀವು ಒಳ್ಳೆ ನಿರ್ಧಾರ ತಗೋತೀರಾ, ನಿಮ್ಮ ಒಟ್ಟಿಗೆ ನಾವಿರ್ತೀವಿ. ಯಾಕಂದ್ರೆ ಇವತ್ತು ನೀವು ಪ್ರೇರಣಾ ಶಕ್ತಿ ಆಗಿದ್ದೀರಾ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆ
ಒಂದು ಏನು ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭೆಗೆ ಆಯ್ಕೆ ಆದಾಗ ನಾವೆಲ್ಲ ನಿಮ್ಮಿಂದ ಪ್ರೇರಿತರಾಗಿದ್ದೀವಿ. ಹಾಗಾಗಿ ನಿಮ್ಮ ಮೇಲೆ ನೀವು ವಿಶ್ವಾಸ ಇಡಿ, ನಮ್ಮ ಮಂಡ್ಯ ಜನರ ಮೇಲೆ ವಿಶ್ವಾಸ ಇಡಿ, ನಾವೆಲ್ಲ ನಿಮ್ಮ ಒಟ್ಟಿಗಿರ್ತೀವಿ ಅಂತ ಆಶ್ವಾಸನೆಯನ್ನು ನೀಡ್ತಾ ನಿಮ್ಮ ನಿರ್ಧಾರ ಆಶಾದಾಯಕವಾಗಿರಲಿ. ಮಂಡ್ಯ ಜನತೆಗೆ ಒಂದು ಪ್ರೀತಿಪೂರ್ವಕ ನಿರ್ಧಾರವನ್ನು ತಗೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಜನರ ಪರವಾಗಿ, ಮಹಿಳಾ ಬಂಧುಗಳ ಪರವಾಗಿ ನಾವು ನಿಮ್ಮನ್ನ ಒತ್ತಾಯ ಮಾಡ್ತಾ ಇದೀವಿ ಮೇಡಮ್. ಧನ್ಯವಾದಗಳು ಮೇಡಮ್. ಭಾಗ್ಯಲಕ್ಷ್ಮಿ ಅವರು 1 ನಿಮಿಷ ಮಾತು. ಅವ್ರಿಗೆ ಪಾಪ SP ಇರ್ಲಿ, ತೊಂದರೆ ಇಲ್ಲ. ಈಗ ನಮ್ಮ ಲಿಂಗರಾಜನವರು 2 ನಿಮಿಷ ಮಾತನಾಡ್ತಾರೆ. ಎಲ್ಲ ನನ್ನ ಮಂಡ್ಯ ಜಿಲ್ಲೆಯ ಅಂಬರೀಷ್ ಅಭಿಮಾನಿ ಸಂಘದ ಎಲ್ಲ ಸ್ನೇಹಿತರೆ ಹಾಗೂ ನಮ್ಮ ಸುಮಲತಾ ನಿವಾಸದ ನೇರ ದೃಶ್ಯಗಳನ್ನು ನಾವು ಈಗ ನೋಡ್ತಾ ಇದ್ದೀವಿ. ಈಗಾಗಲೇ ಮಹಿಳಾ ಕಾರ್ಯಕರ್ತರು ಕೂಡ ಅಲ್ಲಿ ಬಂದಂತವ್ರು ಮಾತನಾಡ್ತಾ ಇದ್ರು. ಹಿಂದೆ ಸ್ವಾಭಿಮಾನದ ಹೆಸರಲ್ಲಿ ಎಲ್ಲರೂ ಕೂಡ ನಾವು ಜೊತೆಯಾಗಿ ನಿಂತಿದ್ವಿ. ಈಗ ಮತ್ತೊಮ್ಮೆ ಅವರ ಏನೇ ನಿರ್ಧಾರ ಇರಲಿ ನಾವು ಜೊತೆಯಾಗಿ ನಿಲ್ಲುವಂಥದ್ದು ನಮ್ಮ ಕರ್ತವ್ಯ ಅಂತ. ಸೊ ಆ ನಿಟ್ಟಿನಲ್ಲಿ ಈಗ ಸುಮಲತಾ ಅವರ ನಿರ್ಧಾರ ನಮ್ಮ ನಿರ್ಧಾರ ಅನ್ನೋ ನಿಟ್ಟಿನಲ್ಲಿ ಈಗ ಅಲ್ಲಿನ ಸ್ಥಳೀಯ ನಾಯಕರು ಬಂದಿರೋದು. ಸೊ JP ನಗರ ನಿವಾಸದ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಅಂಬರೀಷ್ ಅವರ ಫೋಟೋನ ಹಿಡಿದು ಬಂದಂಥ ಬೆಂಬಲಿಗರು. ಸೊ ಮಂಡ್ಯ ಕ್ಷೇತ್ರದಲ್ಲಿ ಟಿಕೆಟ್ ಗಳಿಸೋದಕ್ಕೆ ಸಾಧ್ಯವಾಗದಂಥ ಸಂದರ್ಭದಲ್ಲಿ ಈಗ ಯಾವ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ, ಇದು ಬಹಳ ಮುಖ್ಯವಾಗಿದೆ. ಬಹಳ ಯೋಚಿಸಿ ಈಗ ನಿರ್ಧಾರವನ್ನು ಕೈಗೊಳ್ಳಬೇಕಾದಂಥ ಸಮಯ. ಸೊ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಹೇಗೆ? ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆ ಏನವರು ಗೆದ್ದರು, ಆಗ ಇದ್ದಂಥ ಒಂದು ಪೈಪೋಟಿ, ಜಿದ್ದಾಜಿದ್ದು, ಅಲ್ಲೇ ಇರುವಂಥ ಒಬ್ಬ ವ್ಯಕ್ತಿ ಅಲ್ಲಿ ಸ್ಪರ್ಧಿಯಾಗಿ ಈ ಬಾರಿ ನಿಲ್ತಾ ಇರೋದು, ಇದು ಭಾಳ ಗಮನಿಸಬೇಕಾದಂಥ ವಿಚಾರ. ಮೇ ಬಿ BJPಯಿಂದ ಯಾರೋ ಬೇರೆ ಲೀಡರ್ ನಿಂತಿದ್ರೆ ಈ ಪ್ರಶ್ನೆ ಬರ್ತಾ ಇರಲಿಲ್ವೇನೋ. ಶ್ರೀ ಕುಮಾರಸ್ವಾಮಿ ಅವರೇ ಅಲ್ಲಿ ಸ್ಪರ್ಧೆ ಆಗ್ತಿರೋದ್ರಿಂದ ಇಲ್ಲಿ ಭಾಳ ಮುಖ್ಯ ಆಗುತ್ತೆ ಸುಮಲತಾ ಅವರ ಒಂದು ನಿರ್ಧಾರ. ಸೊ ಆ ಕಾರಣಕ್ಕೇನೆ ಈಗ ಪ್ರತಿಯೊಬ್ಬರು ಕೂಡ ಹೇಳ್ತಿರುವಂಥದ್ದು ಅದೇನೆ. ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಏನೇನಾಗಿತ್ತು ಅದೆಲ್ಲವೂ ಕೂಡ ನಮಗೆ ಗೊತ್ತಿದೆ, ಏನಾಯಿತು ಅದೆಲ್ಲ ಮನಸ್ಸಿಗೆ ಹಾಕ್ಕೊಂಡು ಹೊಟ್ಟೆ ಹಾಕ್ಕೊಂಡು ನಾವು ಈ ಬಾರಿ ಸಪೋರ್ಟ್ ಮಾಡುವಂಥದ್ದು ಹೇಗೆ ಅಂತ. ಇನ್ನೊಂದಷ್ಟು ಮಂದಿ ಇಲ್ಲ ಸಪೋರ್ಟ್ ಮಾಡಲಿ ಅನ್ನೋ ರೀತಿಯಾಗಿದೆ. ಯಾಕಂದರೆ ಮೋದಿ ಅವರು ಪ್ರಧಾನಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಲತಾ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಇನ್ನು ಭಾಳ ಮುಖ್ಯವಾಗಿ ಸಚ್ಚಿದಾನಂದ, ಎಂಡುವಾಳು ಸಚ್ಚಿದಾನಂದ ಹಿಂದಿನ ಗೆಲುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥವ್ರು, ಅವರು ಇವತ್ತಿನ ಮೀಟಿಂಗ್ನಲ್ಲಿ ಕಾಣಿಸ್ತಾ ಇಲ್ಲ. ಈಗಾಗಲೇ ನಾವು ನೋಡ್ತಿರೋ ಹಾಗೆ ಅಲ್ಲಿ ಉಪಸ್ಥಿತರಿಲ್ಲ. ಯಾಕಂದರೆ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋದು ಅಂತ ಈಗಾಗಲೇ ಅವರು ತಿಳಿಸಿದ್ದಾರೆ. ಯಾಕಂದರೆ BJPಯ ಜೊತೆಗೆ ಅವರು ಆಲ್ರೆಡಿ ಈಗ ಗುರುತಿಸ್ಕೊಂಡಿದ್ದಾರೆ. ಸೊ ಆ ಕಾರಣಕ್ಕೆ ನಾವು ಮೈತ್ರಿಯ ಜೊತೆಗೆ ನಿಲ್ಲಬೇಕಾಗುತ್ತೆ, ಇಲ್ಲಿ ಮೀಟಿಂಗಲ್ಲಿ ಬರೋದ್ರಲ್ಲಿ ಅರ್ಥ ಇಲ್ಲ ಅಂತ ಅವರು ಕೂಡ ಬಂದಿಲ್ಲ. ಇನ್ನು ನಾರಾಯಣಗೌಡರು ಆರಂಭದಲ್ಲಿ BJPಯ ಸ್ಪರ್ಧೆಯೇ ನಿಲ್ಲಬೇಕು, ಕ್ಯಾಂಡಿಡೇಟೇ ಹಾಕಬೇಕು, ಸುಮಲತಾ ಅವರಿಗೆ ಕೊಟ್ಟರೆ ಸ್ವಾಗತ ಅಂತ ಹೇಳಿದರು. ಆದರೆ ಅವರು ಕೂಡ ಇವತ್ತಿನ ಒಂದು ವಿಚಾರಕ್ಕೆ ಸಂಬಂಧ ಮೇ ಬಿ ಅವ್ರನ್ನ ಈ ಮೀಟಿಂಗ್ ಕರೆದಿದ್ದಾರಲ್ಲೋ ಗೊತ್ತಿಲ್ಲ, ಬಟ್ ಅವರ ಒಪಿನಿಯನ್ ಇತ್ತೀಚೆಗೆ ಹೆಚ್ಚಾಗಿ ಅವರು ವಾಯ್ಸ್ ಔಟ್ ಮಾಡಿಲ್ಲ. ಸೊ JP ನಗರ ನಿವಾಸದ ದೃಶ್ಯಗಳೀಗ ಸ್ಥಳೀಯ ಮಂಡ್ಯದ ನಾಯಕರು ಮಾತನಾಡ್ತಿದ್ದಾರೆ. ಸೊ ಸುಮಲತಾ ಅವರ ಮಾತಿಗೋಸ್ಕರ ಎಲ್ಲರೂ ಕೂಡ ಪ್ರತಿಯೊಬ್ಬರು ಮೈಕ್ ಹಿಡಿದು ಮಾತಾಡ್ತವರು ಕೂಡ ಹೇಳ್ತಿರೋದು ಒಂದೇನೆ, ಅವರ ನಿರ್ಧಾರ ಬಹಳ ನ್ಯಾಯಸಮ್ಮತವಾಗಿರುತ್ತೆ. ಯೋಚಿಸಿ ಒಂದು ಪ್ರಬುದ್ಧ ನಿರ್ಧಾರವನ್ನ ಸುಮಲತಾ ಅವರು ಖಂಡಿತ ತೆಗೆದುಕೊಳ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ. ಸೊ ಮುಂದಿನ ಸ್ಟೆಪ್ ಬಗ್ಗೆ ಈಗ ಬಹಳಷ್ಟು ಕುತೂಹಲ ಇದೆ. ನಾವು ಈಗಾಗಲೇ ತಿಳಿಸಿದ ಹಾಗೇನೆ ಬೆಂಬಲಿಗರಲ್ಲಿ ಬಂದಿರುವಂತಹ ಸಾಮಾನ್ಯ ಕಾರ್ಯಕರ್ತರಲ್ಲಿ ಇನ್ನೂ ಕೂಡ ವಿಭಿನ್ನವಾದಂತಹ ಒಪಿನಿಯನ್ಸ್ ಇದೆ. ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು ಅಂತ ಕೆಲವರು, ರಾಜ್ಯಸಭೆಯ ಸ್ಥಾನಮಾನ ಸಿಗಬೇಕು ಅಂತ ಕೆಲವರು, ಇನ್ನೊಂದಷ್ಟು ಮಂದಿ ಕುಮಾರಣ್ಣಗೆ ಸಪೋರ್ಟ್ ಮಾಡಲಿ ಅಂತ.